ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಮತ್ತು ಇಂಡಿಯನ್ ಲಿಬರಲ್ ಗ್ರೂಪ್ ಬೆಂಗಳೂರು ಘಟಕದ ಪರವಾಗಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ತಮಗೆಲ್ಲರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಈ ಹಿಂದೆ ಮಹಿಳೆ ಮತ್ತು ಕಾನೂನು ಕುರಿತು ಕೆಲವು ಇತಿಹಾಸಾರ್ಹವಾದ ಮಹತ್ವದ ತೀರ್ಪುಗಳನ್ನು ಕುರಿತು ಅವರಿಂದ ಇಲ್ಲಿ ಪ್ರಬೋಧಕ ಉಪನ್ಯಾಸಗಳು ಆಗಿವೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕು ಮೂಲದ ಶ್ರೀ ನಾಗಮೋಹನ್ ದಾಸ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆದ ನಂತರ ಪ್ರಸಿದ್ಧ ನ್ಯಾಯವಾದಿ ಶ್ರೀ ಎಸ್ ವಿ ರಾಘವಾಚಾರ್ಯರಲ್ಲಿ 1977ರಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ಆಮೇಲಿನ ವರ್ಷಗಳಲ್ಲಿ ಟ್ರಯಲ್ ಕೋರ್ಟ್ಗಳಲ್ಲಿ, ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸನ್ನು ನಡೆಸಿದರು. ರೆವಿನ್ಯೂ ಆರ್ಬಿಟ್ರೇಷನ್, ಟ್ಯಾಕ್ಸೇಷನ್, ಸಂವಿಧಾನ ಸಂಬಂಧಿತ ವಿಷಯಗಳಲ್ಲಿ ವಿಶೇಷ ತಜ್ಞತೆಯನ್ನು ಪಡ್ಕೊಂಡರು. ಬೆಂಗಳೂರಿನಲ್ಲಿ ಯಂಗ್ ಅಡ್ವೊಕೇಟ್ಸ್ ಫೋರಂ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಅದರ ಕಾರ್ಯದರ್ಶಿಯಾಗಿ ಅದನ್ನು ಬೆಳೆಸಿದರು. ಬೆಂಗಳೂರು ಬಾರ್ ಅಸೋಸಿಯೇಷನ್ನಿನ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, ಅನಂತರ ಪ್ರಧಾನ ಕಾರ್ಯದರ್ಶಿಗಳೂ ಆಗಿದ್ದರು. 2004ರ ಅಕ್ಟೋಬರ್ 21ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಪರ್ಮನೆಂಟ್ ಜಡ್ಜ್ ಆಗಿ ಅಧಿಕಾರವನ್ನು ಸ್ವೀಕರಿಸಿ ಆ ಪದವಿಯಲ್ಲಿ ಮುಂದುವರೆದಿದ್ದಾರೆ. ಲೇಖನ ಕಲೆಯನ್ನು ಕೂಡ ರೂಢಿಸಿಕೊಂಡಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕಾರ್ಲ್ ಮಾರ್ಕ್ಸ್, ಸಮಾಜವಾದ, ಅಸ್ಪೃಶ್ಯತೆ ಮತ್ತು ಕಾನೂನು, ಕರ್ನಾಟಕದಲ್ಲಿ ನ್ಯಾಯಾಂಗ ಮೊದಲಾದ ಕೆಲವು ಪರಾಮರ್ಶಾತ್ಮಕ ಗ್ರಂಥಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಹೊಸದಾಗಿ ವಕೀಲ ವೃತ್ತಿಯನ್ನು ಪ್ರವೇಶಿಸಿರುವ ತರುಣ ವಕೀಲರು ಎದುರಿಸಬೇಕಾದ ಸವಾಲುಗಳನ್ನು ಕುರಿತು ಇಂಗ್ಲೀಷ್ನಲ್ಲಿ ಅವರ ಗ್ರಂಥ ಪ್ರಕಟ ಆಗಿದೆ. ದೇಶದ ಎಲ್ಲ ಪ್ರಜೆಗಳಿಗೂ ಸಂಗತವಾದ ಭಾರತ ಸಂವಿಧಾನ, ಅದರ ರಚನೆ, ಮೂಲತತ್ವಗಳು ಮತ್ತು ಮುಂದಿನ ಸವಾಲುಗಳು ಈ ಮುಖ್ಯವಾದ ವಿಷಯವನ್ನು ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮಾತನಾಡೋದಕ್ಕಿದ್ದಾರೆ. ಉಪನ್ಯಾಸದ ನಂತರ 10 ನಿಮಿಷ ಪ್ರಶ್ನೋತ್ತರಗಳಿಗೂ ಅವಕಾಶ ಇರುತ್ತದೆ. ನ್ಯಾಯಮೂರ್ತಿ ಕೆ ಎಸ್ ಪುಟ್ಟಸ್ವಾಮಿ ಅವರು ಇವತ್ತು ಇಲ್ಲಿ ಬರಬೇಕಾಗಿತ್ತು. ಅವರೇನೋ ಗೃಹ ಕೃತ್ಯದ ಅನಿವಾರ್ಯತೆಯಿಂದ ಅವರಿಗೆ ಬರೋಕ್ಕೆ ಆಗಿಲ್ಲ. ಅವರು ತಮ್ಮ ನಮಸ್ಕಾರಗಳನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ತಿಳಿಸಿದ್ದಾರೆ. ಈಗ ತಮ್ಮ ವಿಷಯ ಮಂಡನೆಯನ್ನು ಆರಂಭಿಸಬೇಕು ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕಲರ್ ಮೈಕ್ ಇದೆಯಾ? ಸ್ಟಡಿ ಮಾಡಿ ನಾನು ಬರ್ತೀನಿ, ಪ್ರಿಲಿಮಿನರಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಅದು ಯಾವ ಸಂಬಂಧವೋ ಏನೋ ಗೊತ್ತಿಲ್ಲ. ನಾನು ಮುಳಬಾಗಲಿನಲ್ಲೇ ಹುಟ್ಟಿದ್ದು, ಡಿ ವಿ ಜಿನವರು ಮುಳಬಾಗಲಿನವರೇ. ನಾನು ಡಿ ವಿ ಜಿನವರು ನೋಡಿರಲಿಲ್ಲ, ಆದರೆ ಅವ್ರ ಮನೆ ಮುಂದೆನೇ ನಾನು ರೂಮ್ ಮಾಡ್ಕೊಂಡು ಓದಿದೆ ಮುಳಬಾಗಲಿನಲ್ಲಿ. ಕಳೆದ 4 ವರ್ಷದಿಂದ ನಾನಿಲ್ಲಿ ಬರ್ತಾಯಿದ್ದೀನಿ. ಶಂಕರನಾರಾಯಣವರು, ನೀವೆಲ್ಲರೂ ನನ್ನ ಮೇಲೆ ಪ್ರೀತಿ ಮತ್ತು ಅಭಿಮಾನ ಇಟ್ಟು ಕರೆಸ್ತಾ ಇದ್ದೀರಾ. ನನಗೂ ಭಾಳ ಸಂತೋಷದಿಂದ ಈ ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಸೋದಕ್ಕೆ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಿಮ್ಮ ಆಹ್ವಾನದ ಮೇರೆಗೆ ನಾನಿವತ್ತು ಇಲ್ಲಿದ್ದೀನಿ. ಈ ಹಿಂದೆ ನಾನು ಓರಲ್ ಭಾಷಣದ ಮುಖಾಂತರ ನನ್ನ ಉಪನ್ಯಾಸಗಳನ್ನು ಕಳೆದ 3-4 ಸಾರಿ ನಾನು ಕೊಟ್ಟಿದ್ದೆ. ಈ ಸಲ ನನ್ನ ಉಪನ್ಯಾಸ ಭಾಷಣದಲ್ಲಿದ್ದರೂ ಕೂಡ ಅದೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಮಾಡಿದ್ದೀನಿ. ಒಂದು 3 ವರ್ಷಗಳ ಹಿಂದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ
ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕೆಲವು ಸೆಲೆಕ್ಟೆಡ್ ಪ್ರೊಫೆಸರ್ಸನ್ನು ಕರೆಸಿ ಒಂದು ವಾರದ ಕಾಲ ಅವರಿಗೆ ಒಂದು ಕಾರ್ಯಾಗಾರನ ಆಯೋಜಿಸಿದರು. ಆ ಕಾರ್ಯಾಗಾರದಲ್ಲಿ ನನ್ನನ್ನು ಒಂದು ದಿವಸ ಕರೆಸಿ ಸಂವಿಧಾನದ ಬಗ್ಗೆ ಒಂದು ಉಪನ್ಯಾಸ ನೀಡಬೇಕು ಅಂತ ನನ್ನನ್ನು ಕೇಳಿದರು. ಆಗ ನಾನು ಕೆಲವು ಚಾರ್ಟ್ಸನ್ನು ರೆಡಿ ಮಾಡ್ಕೊಂಡೋಗಿ ಉಪನ್ಯಾಸನ ನಾನು ಮಾಡಿ ಬಂದೆ. ಆ ಎಲ್ಲ ಪ್ರೊಫೆಸರ್ಸು ಬಹಳ ಉತ್ತಮವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಅದು 3 ಗಂಟೆ ಕಾಲ, ಒಂದು 10 ನಿಮಿಷ ಟೀ ಬ್ರೇಕು, 2 ಉಪನ್ಯಾಸಗಳು ಆ ಥರ ಮಾಡಿದ್ದು. ಅದಾದ ನಂತರ ಒಂದು 4-5 ತಿಂಗಳಿಗೆ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜಸ್, ಐಸೆಕ್ ಇನ್ಸ್ಟಿಟ್ಯೂಟ್ನವ್ರು ನನ್ನನ್ನು ಕರೆಸಿದ್ರು. ಕರ್ನಾಟಕದ ಪ್ರೊಬೆಷನರಿ IAS ಮತ್ತು IPS ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ ಸಂವಿಧಾನ ಬಗ್ಗೆ ಒಂದು ಉಪನ್ಯಾಸ ನೀಡಬೇಕು, ಅದು 1.5 ಗಂಟೆಗೆ ಅಂತಂದರು. 3 ಗಂಟೆ ಭಾಷಣನ 1.5 ಗಂಟೆಗೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ, ಆಗ ನನ್ನ ತಮ್ಮನ ಮಗ, ನನ್ನ ತಂಗಿಯ ಮಗಳು ನನಗೆ ಸಹಾಯ ಮಾಡಿ ಒಂದು ಪವರ್ ಪಾಯಿಂಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಕಾಶ. ನಿಜವಾಗಿ ಹೇಳಬೇಕು ಅಂದರೆ ನಾನು ಬಹಳ ಅನ್ಫ್ರೆಂಡ್ಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಜೊತೆ. ನಾನು ವಾರಕ್ಕೆ 1 ದಿವಸನೋ ಅಥವಾ 2 ದಿವಸನೋ ಟಿ ವಿ ನೋಡೋದಷ್ಟೇ. ಫೋನ್ ಮಾಡೋದು ಕೂಡ ನಾನು ಏನಾದರೂ ಫೋನ್ ಕಾಲ್ ಬಂದರೆ ರಿಸೀವ್ ಮಾಡ್ಕೊಳ್ತೀನಿ. ಯಾರಾದರೂ ಅಪರೂಪಕ್ಕೆ ಅನಿವಾರ್ಯ ಅಂತಂದಾಗ ಒಂದು ಫೋನ್ ಮಾಡ್ತೀರಿ, ಮಿಕ್ಕ ಬೇರೆಯೂ ನನಗೆ ಅದರ ಆಪರೇಷನ್ ಏನೋ ಗೊತ್ತಿಲ್ಲ. ಅಷ್ಟು ಅನ್ಫ್ರೆಂಡ್ಲಿ ನಾನು ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್. ನನಗೆ ಕಂಪ್ಯೂಟರ್ ಅಂತೂ ಜ್ಞಾನ ಇಲ್ಲವೇ ಇಲ್ಲ. ಆದರೆ ಈ ಒತ್ತಡ ನನ್ನ ಮೇಲೆ ಬಂದಿದ್ದರಿಂದ 3 ಗಂಟೆ ಭಾಷಣನ 1.5 ತಾಸಿನಲ್ಲಿ ನೀವು ಅದನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ, ಆಗ ನನಗೆ ಸಲಹೆ ಬಂದಿದ್ದು, ನೀವು ಪವರ್ ಪಾಯಿಂಟ್ ಡೆವಲಪ್ ಮಾಡಿದರೆ ಭಾಳ ಸುಲಭವಾಗಿ ಇದು ಮಾಡ್ಬೋದು ಅಂತ. ಹಾಗಾಗಿ ಪವರ್ ಪಾಯಿಂಟ್ ಡೆವಲಪ್ ಮಾಡಿದೆ. ಅದಾದ ನಂತರ ಇದೇ ವಿಚಾರದ ಬಗ್ಗೆ ಹೈದರಾಬಾದ್ನಲ್ಲಿ ಒಂದು ಎಂಡೋಮೆಂಟ್ ಲೆಕ್ಚರ್ ಕೊಟ್ಟೆ, ಕೇರಳದಲ್ಲಿ ಒಂದು ಎಂಡೋಮೆಂಟ್ ಲೆಕ್ಚರ್ ಕೊಟ್ಟೆ, ಮತ್ತು ತಮಿಳ್ನಾಡಿನಲ್ಲಿ ಒಂದು ಎಂಡೋಮೆಂಟ್ ಲೆಕ್ಚರ್ ಕೊಟ್ಟೆ. ಈ ರಾಜ್ಯದ ಎಲ್ಲ ಕಡೆ, ಬಹುಪಾಲು ಎಲ್ಲ ಜಿಲ್ಲೆಗಳಲ್ಲೂ ನನ್ನ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿದೆ. ಒಂದೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟದ ನಂತರವೂ ಸಹ ಅದು ಅಭಿವೃದ್ಧಿ ಆಗ್ತಾ ಇದೆ, ಇನ್ನು ಕೊನೆ ಆಗಿಲ್ಲ. ಈ ಲೇಟೆಸ್ಟು ಏನು ಡೆವಲಪ್ಮೆಂಟ್ ಏನಿದೆ ಅದನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅದು ಒಂದು ಆಸ್ಪೆಕ್ಟ್. ಎರಡನೇ ವಿಚಾರ ನಿಮ್ಮ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು, ಭಾರತ ದೇಶದ ಪ್ರತಿಯೊಬ್ಬರು ಭಾರತದ ಸಂವಿಧಾನವನ್ನು ತಿಳ್ಕೋಬೇಕು. ಅನೇಕ ಕಾರಣಗಳಿಗಾಗಿ ನಮ್ಮ ಸಂವಿಧಾನವನ್ನು ನಾವು ಓದಿಲ್ಲ ಕೂಡ. ಅನೇಕ ಜನ ಓದಿರ್ತಾರೆ, ಆದರೆ ಯಾವುದ್ಯಾವುದೋ ಕಾರಣಕ್ಕಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದು ಯಾಕೆ ಅನ್ನೋದಾದರೆ, ಅದೊಂದು ಕತೆ ಅಲ್ಲ. ಭಾರತದ ಸಂವಿಧಾನ ಒಂದು ಕಾದಂಬರಿ ಅಲ್ಲ, ಒಂದು ಕವಿತೆ ಅಲ್ಲ, ಒಂದು ಫಿಕ್ಷನ್ ಅಲ್ಲ. ಹಾಗಾಗಿ ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟದ ಕೆಲಸ. ಅದನ್ನು ಅರ್ಥ ಮಾಡಿಕೊಳ್ಳುವ ಸುಲಭವಾದ ಮಾರ್ಗ ಏನು ಅಂತಕ್ಕಂಥದ್ದು ನನ್ನಲ್ಲಿ ಆಗದಂತಹ ಪ್ರಶ್ನೆ. ಹಾಗಾಗಿ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಭಾರತದ ಸಂವಿಧಾನದ ಪುಸ್ತಕನ ಪೇಜ್ 1ನಿಂದ ಕೊನೆ ಪೇಜ್ವರೆಗೂ ನೀವೊಂದು 7-8 ಅಲ್ಲ 10 ಸಲ ಓದಿದರೂ ಕೂಡ ಅದು ಅರ್ಥ ಆಗದೇ ಇರತಕ್ಕಂಥ ಒಂದು ಗ್ರಂಥ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ, ಒಂದು ರಾಜಕೀಯ ಹಿನ್ನೆಲೆ ಇದೆ, ಒಂದು ಆರ್ಥಿಕ ಹಿನ್ನೆಲೆ ಇದೆ, ಒಂದು ಸಾಮಾಜಿಕ ಹಿನ್ನೆಲೆ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೋಬೇಕು. ಅಂದರೆ ಓದಬೇಕು, ಅರ್ಥ ಮಾಡ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಪರಿಣಿತಿ, ಅರ್ಥಶಾಸ್ತ್ರದಲ್ಲಿ ಪರಿಣಿತಿ, ಸಮಾಜಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿರಬೇಕಾ? ಇಲ್ಲ. ಆದರೆ ಆ ವಿಷಯಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಅನೇಕ ಸಲ ನನ್ನ ಉಪನ್ಯಾಸಗಳಲ್ಲಿ ಹೇಳ್ತಾ ಇರ್ತೀನಿ. ಪರ್ಟಿಕ್ಯುಲರ್ ಯಾಕೆಂದರೆ ಮುಖ್ಯವಾಗಿ ಈ ನಮ್ಮ
ವಕೀಲರು ಮತ್ತು ನ್ಯಾಯಾಧೀಶರ ಮಧ್ಯದಲ್ಲಿ ನಾನು ಮಾತಾಡಬೇಕಾದ್ರೆ ಅವ್ರಿಗೆ ಹೇಳ್ತೇನೆ, ಎ ಲಾಯರ್ who do not know little about politics, little about economics, little about sociology, philosophy, religions, literature is apt to become a public enemy ಅಂತಕ್ಕಂಥ ಮಾತನ್ನು ನಾನು ಅದು ಒಬ್ಬ ನ್ಯಾಯಾಧೀಶನಿಗೂ ಸಹ ಅನ್ವಯಿಸುತ್ತೆ. ಹಾಗಾಗಿ ಅದರ ಕನಿಷ್ಠ ಜ್ಞಾನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈ ಪವರ್ ಪಾಯಿಂಟನ್ನು ಡೆವಲಪ್ ಮಾಡಿದ್ದೀನಿ, ಅದನ್ನು ನಿಮ್ಮ ಮುಂದೆ ಇವತ್ತು ನೀಡ್ತಾ ಇದ್ದೀನಿ. ಏನಾದರೂ ಸಲಹೆಗಳಿದ್ದರೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಇದು ಇನ್ನೂ ಅಭಿವೃದ್ಧಿ ಹೊಂದಬೇಕಾಗಿರ್ತಕ್ಕಂಥ ಒಂದು ವಿಷಯ. ಬಂಧುಗಳೇ, ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಇಲ್ಲಿ ನೋಡಿ, ಆದರೆ ನನ್ನ ಮಾತಿನ ಬಗ್ಗೆ ನೀವು ಗಮನ ಕೊಡಿ. ಯಾಕೆಂತಂದರೆ ಇದು ಇಂಗ್ಲೀಷ್ನಲ್ಲಿದೆ, ನಾನು ಕನ್ನಡದಲ್ಲಿ ನಿಮಗೆ ಅದನ್ನು ವಿವರಣೆಯನ್ನು ನೀಡ್ತೀನಿ. ಅಲ್ಲಿ ಇಂಗ್ಲೀಷ್ನಲ್ಲಿರ್ತಕ್ಕಂಥ ವಿಚಾರನ ನೀವು ಓದುವಂಥ ಶ್ರಮ ತಗೋಬೇಡಿ, ನೋಡ್ರಿ, ನನ್ನನ್ನು ಕೇಳ್ರಿ. ಮೊದಲನೇ ಒಂದು ಪ್ರಿನ್ಸಿಪಲ್, ಒಂದು ಅಂಶ ಏನು ಅಂತಂತಂದರೆ, ಭಾರತ ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಭಾರತದ ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳದೆ ಸಂವಿಧಾನದ ಮೂಲ ತತ್ವಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಈ ಮೂಲ ತತ್ವಗಳೇ ನಮ್ಮ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ದಿನನಿತ್ಯ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಮಾರ್ಗಸೂಚಿಗಳು. ಹಾಗಿದ್ರೆ ದೇಶವನ್ನು ತಿಳ್ಕೊಳ್ಳೋದು ಅಂದರೆ ಏನು? ಅದಕ್ಕೆ ಒಬ್ಬ ತೆಲುಗುನ ಮಹಾಕವಿ ಹೇಳ್ತಾರೆ, ದೇಶమంటే మట్టి కాదోయి, ದೇಶమంటే ಮನುಷ್ಯಲೋಯ್. ದೇಶ ಅಂದರೆ ಕಾಡು, ಬೆಟ್ಟ, ಗುಡ್ಡ, ನದಿ, ಸಾಗರ, ಸರೋವರ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಜನರು. ಹಾಗಾಗಿ ಒಂದು ದೇಶವನ್ನು ತಿಳ್ಕೊಳ್ಳೋದು ಅಂತಂತಂದರೆ ಆ ದೇಶದ ಇತಿಹಾಸನ ನಾವು ತಿಳ್ಕೋಬೇಕು, ಅಲ್ಲಿನ ಜನರ ಬಗ್ಗೆ ತಿಳ್ಕೋಬೇಕು, ಆರ್ಥಿಕ ಸಂಬಂಧಗಳ ಬಗ್ಗೆ ತಿಳ್ಕೋಬೇಕು, ಸಾಮಾಜಿಕ ಸಂಬಂಧಗಳ ಬಗ್ಗೆ ತಿಳ್ಕೋಬೇಕು, ಆ ಜನರ ಮಧ್ಯೆ ಇರತಕ್ಕಂಥ ಜೀವಂತ ಮೌಲ್ಯಗಳ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ, ಸಾಂಸ್ಕೃತಿಕ ಸಂಬಂಧಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ, ಆ ಜನರ ಭಾಷೆ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಒಟ್ಟು ಇವನ್ನು ತಿಳ್ಕೊಂಡಾಗ ಒಂದು ದೇಶನ ನಾವು ತಿಳ್ಕೊಂಡಾಗೆ. ಅಂದರೆ ಒಂದು ದೇಶದ ಇತಿಹಾಸನ ತಿಳ್ಕೊಳ್ಳೋದು ಅಂದ್ರೇನು? ಮಿಡ್ಲಿ ಸ್ಕೂಲ್ನಿಂದಾನೇ ಓದ್ತಾ ಇದ್ದೀವಿ, ಹೈಸ್ಕೂಲ್ನಲ್ಲಿ ಓದ್ತಾವಿ, ಕಾಲೇಜ್ನಲ್ಲಿ ಓದ್ತೀವಿ, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮಾಡ್ತಾವಿ. ನನ್ನಂಥ ನೂರಾರು ಜನ ಮಕ್ಕಳು PhD ಮಾಡಿದರೆ ಇನ್ನೂ ಮಾಡ್ತಾನೇ ಇದ್ದಾರೆ, ಮುಗಿದಿಲ್ಲ. ಆದರೆ ಹಿಸ್ಟ್ರಿ ಈಸ್ ಇಂಡಿವಿಜಬಲ್ ಅಂತಾರೆ. ಆದರೆ ಇತಿಹಾಸಕಾರರು ಇತಿಹಾಸವನ್ನು, ಭಾರತದ ಇತಿಹಾಸವನ್ನು 3 ಭಾಗಗಳಾಗಿ ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥದ್ದು ನಮ್ಮ ಅನುಕೂಲಕ್ಕಾಗಿ. ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ. ಪ್ರಾಚೀನ ಭಾರತದ ಇತಿಹಾಸದ ಅಂದರೆ ಏನು? 9ನೇ ಶತಮಾನದ ಹಿಂದಿನ ಕಾಲಮಾನ ಏನಿದೆ ಅದಕ್ಕೆ ನಾವು ಪ್ರಾಚೀನ ಭಾರತದ ಇತಿಹಾಸ ಅಂತ ಕರಿತೀವಿ. ಈ ಕಾಲಮಾನದಲ್ಲಿ ಇಂಡಸ್ ಸಿವಿಲೈಜೇಷನನ್ನು ನಾವು ಕಾಣ್ತೀವಿ. ಮೌರ್ಯರು ಬರ್ತಾರೆ, ಕಾನಿಷ್ಕರು ಬರ್ತಾರೆ, ಗುಪ್ತರು ಬರ್ತಾರೆ, ಹರ್ಷವರ್ಧನ್ ಬರ್ತಾರೆ ಪ್ರಮುಖವಾಗಿ. ಮಧ್ಯಕಾಲೀನ ಭಾರತ ಅಂತಂದರೆ 10ನೇ ಶತಮಾನದಿಂದ ಪ್ರಾರಂಭ ಆಗಿ 18ನೇ ಶತಮಾನವರೆಗೂ ಇರತಕ್ಕಂಥ ಕಾಲಮಾನಕ್ಕೆ ಮಧ್ಯಕಾಲದ ಭಾರತ ಅಂತ ನಾವು ಕರಿತೀವಿ, ಮಿಡೈವಲ್ ಇಂಡಿಯನ್ ಹಿಸ್ಟ್ರಿ. ಈ ಕಾಲಮಾನದಲ್ಲಿ ಹನ್ಸ್ ಬರ್ತಾರೆ, ಟರ್ಕ್ಸ್ ಬರ್ತಾರೆ, ಖಿಲ್ಜೀಸ್ ಬರ್ತಾರೆ, ತೊಗಲಕ್ಸ್ ಬರ್ತಾರೆ, ಪರ್ಷಿಯನ್ಸ್ ಬರ್ತಾರೆ, ಮೊಘಲ್ಸ್ ಬರ್ತಾರೆ. ಆಧುನಿಕ ಭಾರತದ ಇತಿಹಾಸ ಅಂತಂದರೆ 18ನೇ ಶತಮಾನದ ಮಧ್ಯಭಾಗದಿಂದ ಹಿಡಿದು ಇಲ್ಲಿನವರೆಗಿನ ಕಾಲಮಾನ ಏನಿದೆ ಇದು ಒಟ್ಟು ಸೇರಿಸಿ ನಾವು ಆಧುನಿಕ ಭಾರತದ ಇತಿಹಾಸ ಅಂತ ಕರಿತೀವಿ. ಈ ಕಾಲಮಾನದಲ್ಲಿ ಪೋರ್ಚುಗೀಸರು ಬರ್ತಾರೆ, ಇಲ್ಲಿ ಡಚ್ಚರು ಬರ್ತಾರೆ, ಇಲ್ಲಿ ಬ್ರಿಟಿಷರು ಬರ್ತಾರೆ, ಇಲ್ಲಿ ಫ್ರೆಂಚರು ಬರ್ತಾರೆ. 1947ರಲ್ಲಿ ಸ್ವಾತಂತ್ರ್ಯ ಬಂತು.
ಗಣರಾಜ್ಯ ಆಯಿತು. 21ನೇ ಶತಮಾನದಾಗ ಈ ಕಾಲಮಾನದಲ್ಲಿ ನಾವು ನಿಂತಿದ್ದೀವಿ. ಈ ಒಟ್ಟು ಕಾಲಮಾನಕ್ಕೆ ನಾವು ಆಧುನಿಕ ಭಾರತದ ಇತಿಹಾಸ ಇಷ್ಟು ತಿಳುವಳಿಕೆ ಇದ್ದರೆ ಸಾಕು. ಡೀಟೇಲ್ಸ್ ಬೇಕಾ? ಆಯಾ ಚಾಪ್ಟರ್ಗೆ ಹೋಗಿ. ಮೌರ್ಯನ ಕಾಲದಲ್ಲಿ ಆರ್ಥಿಕ ನೀತಿ ಹೆಂಗಿತ್ತು, ಮೊಘಲರ ಕಾಲದಲ್ಲಿ ವಿದೇಶಾಂಗ ನೀತಿ ಏನಿತ್ತು, ಬ್ರಿಟಿಷರ ಕಾಲದಲ್ಲಿ ಇಲ್ಲಿನ ನ್ಯಾಯಶಾಸ್ತ್ರ ಹೆಂಗಿತ್ತು, ನೀವು ಯಾವ್ಯಾವುದಕ್ಕೆ ಬೇಕು ಡೀಟೇಲ್ಸ್ ಅನ್ನೋದಾದರೆ ಆಯಾ ಚಾಪ್ಟರ್ಗೆ ಹೋಗಿ. ಆದರೆ ಕನಿಷ್ಠ ಇಷ್ಟು ತಿಳುವಳಿಕೆ ಇತಿಹಾಸದ ಬಗ್ಗೆ ಒಬ್ಬರಿಗಿರಬೇಕು. ಹಂಗಿದ್ರೆ ಇಲ್ಲಿನ ಜನ ಯಾರು ನೋಡಿ, ಇಲ್ಲಿನ ಜನ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಭಾರತ ದೇಶಕ್ಕೆ ಒಂದು ಕಾಲಮಾನದಲ್ಲಿ ಕೆಲವರು ಆಹಾರವನ್ನು ಹುಡುಕಿಕೊಂಡು ಬಂದರು, ಮತ್ತು ಕೆಲವರು ಬಂದರು ಫಲವತ್ತಾದ ಭೂಮಿ ಇದೆ, ಜೀವನದಿಗಳಿವೆ ಅಂತೇಳಿ ಕೃಷಿಗಾಗಿ ಇಲ್ಲಿ ಬಂದರು. ಮತ್ತು ಕೆಲವರು ಬಂದರು ಇಲ್ಲಿ ದೊಡ್ಡ ದೇಶ, ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು, ಇಲ್ಲಿಂದ ನಾವು ಕೊಂಡ್ಕೋಗುವಂಥದ್ದಿದೆ, ಇವರಿಗೆ ಮಾರುವಂಥದ್ದಿದೆ ಅಂತ ವ್ಯಾಪಾರಸ್ಥರು ಬಂದರು. ಮತ್ತು ಕೆಲವರು ಬಂದರಿಲ್ಲಿ ಈ ದೇಶ ಭಾಳ ವಿಚಿತ್ರವಾದ ದೇಶ, ಇಲ್ಲಿ ವೈಭವ, ಆರ್ಟು, ಆರ್ಕಿಟೆಕ್ಚರು, ಲಿಟ್ರೇಚರು, ಸೌಂದರ್ಯ ಮತ್ತೊಂದು ಎಲ್ಲ ಇದೆ, ನೋಡೋಣ ಅಂತ ಬಂದರು ಟ್ರಾವೆಲರ್ಸ್ ಆಗಿ. ಅಲ್ಲಿ ನೋಡಿ ಚೈನೀಸಿನ ಒಬ್ಬ ಟ್ರಾವೆಲರ್ ಹುಯನ್ಸ್ತಾಂಗ್ ಅಂತಕ್ಕಂಥ ಒಂದು ಫೋಟೋ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಕೆಲವರು ಬಂದರು ಈ ಭಾರತ ದೇಶಕ್ಕೆ ಜ್ಞಾನಾರ್ಜನೆಗಾಗಿ ಬಂದರು. ತಕ್ಷಶಿಲಾ, ನಳಂದ ಇಂಥ ಮಹಾವಿದ್ಯಾಲಯಗಳಲ್ಲಿ ಓದಿ ತಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳೋಕ್ಕೆ ನಳಂದ ಯೂನಿವರ್ಸಿಟಿಯ ಒಂದು ಚಿತ್ರನ ನಾನು ಇಲ್ಲಿ ಕೊಟ್ಟಿದ್ದೆ. ಇನ್ನು ಕೆಲವರು ಬಂದರು ಇಲ್ಲಿ ಈ ದೇಶಕ್ಕೆ ಅಗ್ರಸಾರಸ್ ಆಗಿ ಬಂದರು, ಮತ್ತು ಕೆಲವರು ಇನ್ವೇಡರ್ಸ್ ಆಗಿ ಬಂದರು. ಈ ರೀತಿ ಭಾರತ ದೇಶದೊಳಗೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ಜನರು ಬಂದರು. ಅವರು ಯಾವ್ಯಾವ ರೇಸ್ಗಳಿಂದ ಬಂದರು ನೋಡಿ. ಅವರು ಬಂದಂತಹ ರೇಸ್ಗಳು ಈ ರೀತಿ ಇವೆ. ಪ್ರೋಟೋ ಆಸ್ಟ್ರಲಾಯ್ಡ್ ರೇಸಿಂದ ಬಂದವರು, ಪ್ಯಾಲಿಯೋ ಮೆಡಿಟ್ರೇನಿಯನ್ನಿಂದ ಬಂದವರು, ಕ್ಯಾಕಸಾಯ್ಡಿಂದ ಬಂದವರು, ನೀಗ್ರಾಯ್ಡು ಮತ್ತು ಮಂಗಲಾಯ್ಡ್ ಈ ರೇಸ್ಗಳಿಂದ ಬಂದಂಥ ಜನರವರು. ಅವರು ಯಾವ್ಯಾವ ಮೂಲಗಳಿಂದ ಬಂದಿದ್ದಾರೆ, ನ್ಯಾಷನಾಲಿಟೀಸ್ ಬಗ್ಗೆ ನೋಡಿ. ಅವರು ಬಂದಂತಹ ಆರ್ಯನ್ಸ್ ಬಂದರು, ಪರ್ಷಿಯನ್ಸ್ ಬಂದರು, ಗ್ರೀಕ್ಸು, ಹನ್ಸು, ಅರಬ್ಸು, ಟರ್ಕ್ಸು, ಆಫ್ರಿಕನ್ಸು, ಮಂಗೋಲಿಯನ್ಸು ಮತ್ತು ಯುರೋಪಿಯನ್ಸ್. ಅವರು ಯಾವ್ಯಾವ ಭಾಷಾ ಮೂಲಗಳಿಂದ ಬಂದರು ನೋಡಿ. ಇಂಡೋ ಆರ್ಯನ್ ಭಾಷೆಯಿಂದ ಬಂದರು, ಟಿಬೋಟೋ ಬರ್ಮೀಸಿಂದ ಬಂದರು, ಇಂಡೋ ಯುರೋಪಿಯನ್, ಡ್ರವಿಡಿಯನ್, ಆಸ್ಟ್ರೋ ಏಷ್ಯಾಟಿಕ್, ಅಂಡಮಾನೀಸ್, ಇಂಡೋ ಇರಾನಿಯನ್ ಈ ಭಾಷೆಗಳ ಮೂಲಗಳಿಂದ ಅವ್ರ ದೇಶ ಜನ ಬಂದರು. ಈ ರೀತಿ ಬೇರೆ ಬೇರೆ ರೇಸ್ಗಳಿಂದ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ರಾಷ್ಟ್ರಗಳಿಂದ ಬೇರೆ ಬೇರೆ ಭಾಷೆಗಳಿಂದ ಬಂದಂತಹ ಜನ ಇಲ್ಲಿ ಸಪರೇಟಾಗಿ ಅವರು ಉಳಿಯಲಿಲ್ಲ, ಅವರು ಒಟ್ಟಿಗೆ ಬದುಕಿದರು. ಒಬ್ಬರ ಬದುಕಿನಲ್ಲಿ ಇನ್ನೊಬ್ಬರು ಮಿಂಗಲ್ಲಾದರು, ಒಬ್ಬರ ಬದುಕಿನ ಹೋರಾಟದಲ್ಲಿ ಇನ್ನೊಬ್ಬರು ಭಾಗವಹಿಸಿದರು. ಈ ರೀತಿ ಎಷ್ಟು ಇಂಟರ್ ಮಿಂಗಲ್ ಆಗಿದೆ ಅಂತಂದರೆ ಇವತ್ತು ಪ್ಯೂರ್ ನ್ಯಾಷನಾಲಿಟಿ ಅಂತಕ್ಕಂಥದ್ದು ಈ ದೇಶದಲ್ಲಿ ಎಲ್ಲೂ ಸಿಗೋದಿಲ್ಲ. ಈಗ ನಾವು ಇಷ್ಟು ಜನ ಇಲ್ಲಿ ಕೂತಿದ್ದೀವಿ, ನಾವು ಅನೇಕ ಜಾತಿಗಳಿಗೆ ಸೇರಿದವರು, ಅನೇಕ ಧರ್ಮಗಳಿಗೆ ಸೇರಿದವರು, ಅನೇಕ ಭಾಷೆಗಳಿಗೆ ಸೇರಿದವರು, ಅನೇಕ ಸಂಸ್ಕೃತಿಗಳಿಗೆ ಸೇರಿದವರು. ಆದರೆ ಒಂದು ಸಲ ನೀವೆಲ್ಲ ಯೋಚನೆ ಮಾಡಿ, ನಾವಿಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಮೈ ಕಟ್ಟು ಒಂದೇ ಇದೆ, ಮೈ ಬಣ್ಣ ಒಂದೇ ಇದೆ, ಒಂದೇ ಚೌಕಟ್ಟಿನಲ್ಲಿದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ನನ್ನ ಕಲರೇ, ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ನನ್ನ ಹೈಟೇ. ಯಾಕೆ ಸಾಧ್ಯ ಆಯಿತು? ಇಟ್ ಈಸ್ ಬಿಕಾಸ್ ಆಫ್ ದ ರೀಸನ್ ದಟ್ ದೇರ್ ವಾಸ್ ಸೋ ಮಚ್ ಆಫ್ ಇಂಟರ್ಮಿಂಗ್ಲಿಂಗ್ ಓವರ್ ದ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಇಯರ್ಸ್. ಆ ಕಾರಣದಿಂದ ಇವತ್ತು ಭಾರತ ದೇಶದಲ್ಲಿ 6435 ಎಥ್ನಿಕ್ ಕಮ್ಯುನಿಟೀಸ್ ಇವೆ. ಅಷ್ಟು ಮಾತ್ರ ಅಲ್ಲ, 325 ಅಂಗೀಕೃತ ಭಾಷೆಗಳಿವೆ, 25 ಲಿಪಿಗಳಿವೆ ಅಂತಕ್ಕಂಥದ್ದು. ಇನ್ನೊಂದು ಅಂದಾಜಿನ ಪ್ರಕಾರ ಸುಮಾರು 1000 ಭಾಷೆಗಳು ಈ ದೇಶದಲ್ಲಿ ಇವೆ ಅಂತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಈ ಇಂಟರ್ಮಿಂಗ್ಲಿಂಗ್ನಲ್ಲಿ ಅನೇಕ ವೈವಿಧ್ಯವಾದಂತಹ ಇಲ್ಲಿ ಬೆಳವಣಿಗೆಗಳನ್ನು ನಾವು ನೋಡ್ತೀವಿ. ನನ್ನ ವೈಯಕ್ತಿಕವಾದಂಥ ಉದಾಹರಣೆಯನ್ನು ಒಂದು ಕೊಡ್ತೀನಿ ಕೇಳಿ. ನಾವು ಮುಳಬಾಗಲ್ ತಾಲೂಕಿನ ಒಂದು ಹಳ್ಳಿ. ನಮ್ಮ ಅಜ್ಜಿ ತಾತ ಹೇಳ್ತಿದ್ರು, ನಮ್ಮ ಮನೆ ದೇವರು ಈಶ್ವರ ಅಂತ, ಮೊಗಲೀಶ್ವರ ಅಂತ. ನೀವು ತಿರುಪತಿಗೆ ಹೋಗಬೇಕಾದ್ರೆ ಮೊಗಲಿ ಅಂತಕ್ಕಂಥದ್ದು ಬರುತ್ತೆ ಹೆದ್ದಾರಿಯಲ್ಲಿ. ಪಲಮನೇರು ಆದ ನಂತರ ಚಿತ್ತೂರಿನ ಮಧ್ಯದಲ್ಲಿ ಆ ಹೆದ್ದಾರಿಯ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಮೊಗಲೀಶ್ವರ. ಅದು ನಮ್ಮ ಮನೆ ದೇವರು. ಆಯಿತು, ನಮ್ಮ ತಾಯಿ ನಮ್ಮ ತಂದೆಯನ್ನು ಮದುವೆ ಆಗೋಷ್ಟೊತ್ತಿಗೆ ನಮ್ಮ ತಾತ ನಮ್ಮ ಅಜ್ಜಿ ತೀರೋಗಿದ್ರು.
ನಮ್ಮ ತಾಯಿ ವೆಂಕಟೇಶನ ಭಕ್ತರ ಕುಟುಂಬದಿಂದ ಬಂದವರು. ಕ್ರಮೇಣ ನಮ್ಮ ಮನೆಯಲ್ಲಿ ನಾವು ಸೋಮವಾರ ಉಪವಾಸ ಮಾಡ್ತಾ ಇದ್ದ ಭಕ್ತರ ಕುಟುಂಬ ಶನಿವಾರಕ್ಕೆ ಶಿಫ್ಟ್ ಆಗೋದು. ಇದು ನಮ್ಮೂರಿನಲ್ಲಿ. ನಾನು ಮದುವೆ ಆಗಿದ್ದು ಮದನಪಲ್ಲೆ ಹತ್ರ ಒಂದು ಹೆಣ್ಣನ್ನು. ನಾನು ಸಂಸಾರ ಮಾಡಿದ್ದು ಬೆಂಗಳೂರಿನಲ್ಲಿ. ನನ್ನ ಹೆಂಡತಿಯವರಿಗೆ ಸೋಮವಾರನೂ ಇಲ್ಲ, ಶನಿವಾರನೂ ಇಲ್ಲ. ಮನೆಯಲ್ಲಿ ಯಾವತ್ತು ಅಡುಗೆ ಇಲ್ವೋ ಆವತ್ತೇ ಉಪವಾಸದ ದಿವಸ. ಇವತ್ತು ನನ್ನ ಮಗಳು MBA ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಅಳಿಯನೂ ಸಹ ಒಬ್ಬ ಹೈಟೆಕ್ ಸಾಫ್ಟ್ವೇರ್ ಇಂಜಿನಿಯರು. ಅವರಿಗೆ ಯಾವ ದಿವಸ ಉಪವಾಸನೂ ನನಗಂತೂ ಇನ್ನೂ ಅರ್ಥ ಆಗಿಲ್ಲ. ಈ ರೀತಿ ನಮ್ಮ ಬದುಕಿನ ಬೆಳವಣಿಗೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದಕ್ಕೆ ಇದೊಂದು ಸಾಕ್ಷಿ. ಹಾಗಾಗಿಯೇ ಇವತ್ತು ಇಡೀ ದೇಶದಲ್ಲಿ ಈ ಬದಲಾವಣೆಗಳ ಪರಿಣಾಮವಾಗಿ ಈ ದೇಶದ ಬೆರಗಡೆಯಿಂದ ಬಂದಂಥ ಜನ ಅವರು ವಾಪಸ್ ಹೋಗಲಿಲ್ಲ. ಬಹುಪಾಲು ಜನ ಇಲ್ಲೇ ಉಳಿದುಬಿಟ್ರು. ಉಳಿದವರು ಸೆಗ್ರಿಗೇಟ್ ಆಗಿ ಜೀವನ ಮಾಡಲಿಲ್ಲ. ಅವರು ಒಬ್ಬರು ಇನ್ನೊಬ್ಬರಲ್ಲಿ ಮಿಂಗಲ್ಲಾದರು. ಆ ಮಿಂಗಲಿಂಗಿನ ಪರಿಣಾಮವಾಗಿ ಇವತ್ತು ಪ್ಯೂರ್ ನ್ಯಾಷನಾಲಿಟಿ ಅಂತ ಹೇಳಿದೆ ಆ ಎಲ್ಲರ ಪ್ರಾಡಕ್ಟ್ಸೇ ನಾವು ಈ ದೇಶದಲ್ಲಿರ್ತಕ್ಕಂಥವ್ರು. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಭಾರತದ ಸಂವಿಧಾನದಲ್ಲಿ ಯಾಕೆ ಜಾತ್ಯತೀತ ರಾಷ್ಟ್ರ ಕಟ್ಟಬೇಕು ಅಂತಕ್ಕಂಥ ಕಲ್ಪನೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಅನೇಕ ಧರ್ಮಗಳಿವೆ. ಧರ್ಮಗಳ ಹುಟ್ಟಿಗೆ ಮುಂಚೆನೇ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದರು. ಹಾಗಾಗಿ ಈ ದೇಶದಲ್ಲಿ ಧರ್ಮಗಳೂ ಸಹ ಬೆಳವಣಿಗೆ ಆಯಿತು. ನೋಡಿ, ಈ ದೇಶದಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಇಲ್ಲಿ ಕ್ರೈಸ್ತ ಧರ್ಮ ಇದೆ, ಇಲ್ಲಿ ಬುದ್ಧ ಧರ್ಮ ಇದೆ, ಇಲ್ಲಿ ಜೈನ ಧರ್ಮ ಇದೆ, ಇಲ್ಲಿ ಸಿಖ್ ಧರ್ಮ ಇದೆ, ಇಲ್ಲಿ ಜೊರಾಸ್ಟ್ರಾನಿಸಮ್ ಇದೆ. ಇದಲ್ಲದೆ ಇದರ ಹೊರಗಡೆ ಕೂಡ ಇಲ್ಲಿವೆ ಅಂತಕ್ಕಂಥದ್ದು ಏನು ಟ್ರೈಬಲ್ ರಿಲಿಜನ್ಸ್ ಇದೆ, ಟ್ರೈಬಲ್ ಸೆಕ್ಟ್ಸ್ ಇದೆ. ಅವ್ರು ಹೇಳ್ತಾರೆ ನಾವು ಹಿಂದೂಗಳಲ್ಲ, ಮುಸ್ಲಿಮಾನರಲ್ಲ, ಕ್ರೈಸ್ತರಲ್ಲ, ನಮ್ಮದೇ ಬೇರೆ ಧರ್ಮ ಅಂತಕ್ಕಂಥದ್ದು. ಈ ರೀತಿ ಅನೇಕ ಧರ್ಮಗಳಿರ್ತಕ್ಕಂಥ ಒಂದು ದೇಶ ನಮ್ಮ ದೇಶ. ಈ ವೈವಿಧ್ಯವಾದಂಥ ಈ ದೇಶದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಎಂತಹ ಆರ್ಥಿಕ ಸಂಬಂಧಗಳಿದ್ದವು ಅಂತಕ್ಕಂಥ. ಪ್ರಾರಂಭದಲ್ಲಿ ಈ ದೇಶದಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವಿಲೇಜ್ ಅಗ್ರೇರಿಯನ್ ಎಕಾನಮಿ. ಒಂದು ಹಳ್ಳಿಗೆ ಒಂದು ಭೂಪ್ರದೇಶ, ಅದಕ್ಕೊಂದು ಬೌಂಡ್ರಿ. ಆ ಬೌಂಡ್ರಿ ಒಳಗೆ ಇರತಕ್ಕಂಥ ಎಲ್ಲ ಜಮೀನು ಆ ಹಳ್ಳಿಗೆ ಸೇರಿತ್ತು. ಆ ಹಳ್ಳಿಗೆ ಒಬ್ಬ ಪಟೇಲ, ಆ ಹಳ್ಳಿಗೆ ಒಬ್ಬ ಕರಣಂ, ಒಬ್ಬ ತೋಟಿ, ಒಬ್ಬ ತಳವಾರಿ, ಒಬ್ಬ ನೀರುಗಟ್ಟಿ. ಅಲ್ಲಿ ಕೃಷಿಕರಿದ್ದಾರೆ. ಕೃಷಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಒಬ್ಬ ಅಕ್ಕಸಾಲಗನಿದ್ದಾನೆ, ಒಬ್ಬ ಮರಗೆಲಸ ಮಾಡೋನಿದ್ದಾನೆ, ಒಬ್ಬ ಕುಂಬಾರ ಇದ್ದಾನೆ, ಒಬ್ಬ ಕಂಬಾರ ಇದ್ದಾನೆ. ನೋಡಿ, ಅಲ್ಲೊಬ್ಬ ಜ್ಯೋತಿಷ್ಯ ಇದ್ದಾನೆ, ಒಬ್ಬ ಅರ್ಚಕ ಇದ್ದಾನೆ, ಒಬ್ಬ ಕರಣಂ ಇದ್ದಾನೆ, ಸರ್ವಿಸ್ ಪ್ರೊವೈಡರ್ಸ್. ಹೀಗೆ ಒಂದು ಹಳ್ಳಿಯ ವಾತಾವರಣ ಅಂತಂತಂದರೆ ಇಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿದೆ, ವಿತೌಟ್ ಡಿಪೆಂಡಿಂಗ್ ಆನ್ ನೈಬರಿಂಗ್ ವಿಲೇಜ್. ಈ ಊರಿನ ಜನನೇ ಇಲ್ಲಿ ಬದುಕ್ತಾ ಇದ್ದರು. ಅದಕ್ಕೆ ಇತಿಹಾಸಕಾರ ಹೇಳ್ತಾರೆ, ಈಚ್ ಇಂಡಿಯನ್ ವಿಲೇಜ್ ಈಸ್ ಅನ್ ಇಂಡಿಪೆಂಡೆಂಟ್ ಸಾವರಿನ್ ರಿಪಬ್ಲಿಕ್. ಅದಕ್ಕೆ ಹೇಳ್ತಾ ಇದ್ದಿದ್ದು, ರಾಮನೇ ರಾಜ್ಯ ಆಳಿದರೂ ಕೂಡ ರಾಗಿ ಬೀಸೋದು ತಪ್ಪೋದಿಲ್ಲ ಅಂತ. ಮೇಲ್ಗಡೆ ಯಾರೇ ಇರಲಿ, ಯಾರೇ ಹೋಗಲಿ, ರಾಮ ಹೋಗಲಿ, ರಹೀಮ್ ಬರಲಿ, ರಹೀಮ್ ಹೋಗಲಿ, ರಾಬರ್ಟ್ ಬರಲಿ, ಗ್ರಾಮಾಂತರ ಪ್ರದೇಶದ ಜೀವನ ಹಂಗೆ ಮುಂದುವರ್ಕೊಂಡು ಬರ್ತಾ ಇತ್ತು. ಇಂತಹ ಹಳ್ಳಿಗಳ ಬೇಕಾದಂತಹದ್ದು ನೆಕ್ಸ್ಟ್ ಸ್ಟೇಜ್ನಲ್ಲಿ ನಾವು ಕಾಣ್ತಕ್ಕಂಥದ್ದು ಅರ್ಬನ್ ಕಾಟೇಜ್ ಇಂಡಸ್ಟ್ರೀಸ್. ಬಟ್ಟೆಯನ್ನು ತಯಾರು ಮಾಡ್ತಕ್ಕಂಥ, ಪಾತ್ರೆಯನ್ನು ತಯಾರು ಮಾಡ್ತಕ್ಕಂಥ, ಆಯುಧಗಳನ್ನು ತಯಾರು ಮಾಡ್ತಕ್ಕಂಥ, ಈ ರೀತಿ ಅನೇಕ ರೀತಿಯ ಸಾಮಾನುಗಳನ್ನು ಜನರಿಗೆ ಬೇಕಾಗಿರ್ತಕ್ಕಂಥ ತಯಾರು ಮಾಡ್ತಕ್ಕಂಥ ಒಂದು ಉದ್ಯಮ ಆರ್ಥಿಕ ವ್ಯವಸ್ಥೆ ನಮ್ಮ ಕಾಟೇಜ್ ಇಂಡಸ್ಟ್ರೀಸ್ನಲ್ಲಿ. ಅದರ ಮೇಲೆ ಇರ್ತಕ್ಕಂಥದ್ದು ಫ್ಯೂಡಲ್ ವ್ಯವಸ್ಥೆ. ಈ ರೀತಿ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಮುಸಲ್ಮಾನರು ಈ ದೇಶಕ್ಕೆ ಪ್ರವೇಶ ಮಾಡಿ ಆಡಳಿತ ಶುರು ಮಾಡಿದಾಗ ಅವರು ಪ್ರಾರಂಭಿಸಿದರು ಜಮೀನ್ದಾರಿ ಸಿಸ್ಟಮ್. ಅದಾದ ನಂತರ ನಾವು ನೋಡಿದ್ದು, ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಾವು ಮಿಕ್ಸೆಡ್ ಎಕಾನಮಿ. ಈ ಮಿಕ್ಸೆಡ್ ಎಕಾನಮಿ ಅಂದರೆ ಏನು? ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ವಾಟರ್ನ ಈ BWSSB ಸಪ್ಲೈ ಮಾಡ್ತಕ್ಕಂಥ ನೀರೂ ಬರ್ತದೆ, ಅದೇ ರೀತಿ ಇಲ್ಲಿ ಬಿಸ್ಲೇರಿ ಬಾಟಲ್ ನೀರು ಇರ್ತದೆ. ನಮ್ಮ ರಸ್ತೆಯಲ್ಲಿ BTS ಬಸ್ಸು ಓಡುತ್ತೆ ಮತ್ತು ಪ್ರೈವೇಟ್ ಆಟೋಗಳು ಓಡ್ತಾ ಇರ್ತವೆ.
ನಮ್ಮ ಪಕ್ಕದ ರೋಡಲ್ಲಿ ಗೌರ್ಮೆಂಟ್ ಶಾಲೆ ಇದೆ, ನಮ್ಮ ರೋಡ್ನಲ್ಲಿ ಒಂದು ಪ್ರೈವೇಟ್ ಶಾಲೆ ಇದೆ. ವಾಣಿ ವಿಲಾಸ್ ಆಸ್ಪತ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅದರ ಪಕ್ಕದಲ್ಲೇ ಪ್ರೈವೇಟ್ ನರ್ಸಿಂಗ್ ಹೋಮ್ ಇದೆ. ಈ ರೀತಿ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಒಟ್ಟಿಗೆ ಈ ದೇಶದಲ್ಲಿ ನಾವು ಸ್ವತಂತ್ರ ಬಂದನಂಥ ಮಿಕ್ಸೆಡ್ ಎಕಾನಮಿನಲ್ಲಿ ಮುಂದುವರೆದ್ವಿ. ಇವತ್ತು ನಾವು ಮುಂದುವರ್ತಕ್ಕಂಥ ಹೆಜ್ಜೆ ಏನಂತಂದರೆ ನಾವು ಇವತ್ತು ಮಾರ್ಕೆಟ್ ಎಕಾನಮಿ ಕಡೆ ಮುಂದೆ ಎಲ್ಲವನ್ನೂ ಸಹ ಖಾಸಗೀಕರಣ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಎಜುಕೇಷನ್ ಪ್ರೈವೇಟೈಸ್, ಹೆಲ್ತ್ ಪ್ರೈವೇಟೈಸ್, ಟ್ರಾನ್ಸ್ಪೋರ್ಟ್ ಪ್ರೈವೇಟೈಸ್, ಎಲ್ಲವನ್ನೂ ಸಹ ಇವತ್ತು ಪ್ರೈವೇಟೈಸ್. ಈ ಹಂತ ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ. ಇವತ್ತು ನೋಡ್ತಾ ಇದ್ದಿದ್ದರೆ ಈ ಪಾರ್ಲಿಮೆಂಟ್ ನಡೆಯೋದು, ಈ ಅಸೆಂಬ್ಲಿಗಳು ನಡೆಯೋದು ಒಂದು ಕಾಲ ಬರ್ಬೋದೇನೋ, ನಾವು ನಡ್ಸೋಕ್ಕಾಗಲ್ಲ, ಇನ್ನು ಯಾರಿಗಾದ್ರೂ ಕೊಟ್ಬೇಡ ಪ್ರೈವೇಟ್ ಅವ್ರಿಗೆ, ನೀವು ಅಸೆಂಬ್ಲಿ ನಡೆಸ್ಕೊಂಡು ಹೋಗಿ, ಪಾರ್ಲಿಮೆಂಟ್ ನಡೆಸ್ಕೊಂಡು. ಹಾಗಾಗಿ ಈ ಆರ್ಥಿಕ ಸಂಬಂಧಗಳ ಬಗ್ಗೆ ನಾವು ತಿಳ್ಕೋಬೇಕು. ಇದನ್ನು ತಿಳ್ಕೊಳ್ಳದೆ ಇದ್ದರೆ ನಮ್ಮ ಭಾರತ ದೇಶದ ಸಂವಿಧಾನನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇಲ್ಲಿನ ಸಾಮಾಜಿಕ ಸಂಬಂಧಗಳು ನೋಡಿ, ಇಲ್ಲಿ ಬೇರೆ ಬೇರೆ ಧರ್ಮಗಳಿವೆ, ಒಂದೊಂದು ಧರ್ಮದಲ್ಲೂ ಬೇರೆ ಬೇರೆ ಜಾತಿಗಳಿವೆ, ಒಂದೊಂದು ಜಾತಿಯಲ್ಲಿ ಎಷ್ಟು ಉಪಜಾತಿಗಳಿವೆ, ಒಂದೊಂದು ಸಂಸ್ಕೃತಿ ಇದೆ, ಎಷ್ಟು ಉಪಸಂಸ್ಕೃತಿಗಳಿವೆ, ಎಷ್ಟು ಭಾಷೆಗಳಿವೆ. ಇದು ಸಾಮಾಜಿಕ ಸಂಬಂಧ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತಂದರೆ, ಭಾರತದ ಸನ್ನಿವೇಶದಲ್ಲಿ ಮೇಲ್ಜಾತಿಗಳೂ ಸಹ ಮೇಲ್ವರ್ಗಗಳು, ಕೆಳಜಾತಿಗಳು ಕೆಳವರ್ಗಗಳು. ಕ್ಲಾಸ್ ಆ್ಯಂಡ್ ಕಾಸ್ಟ್ ಆರ್ ಇಂಟರ್ಮಿಂಗಲ್ಡ್ ಇನ್ ದಿಸ್ ಕಂಟ್ರಿ. ಅತಿ ಹೆಚ್ಚು ಬಡವರು, ಅನಕ್ಷರಸ್ಥರು, ನಿರುದ್ಯೋಗಿಗಳು, ವಸತಿಹೀನರು, ಅನಾರೋಗ್ಯದಿಂದ ನರಳ್ತಾ ಇಂಥವರು ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡೋದ್ರೆ ಅವರು ಸಿಗ್ತಕ್ಕಂಥದ್ದು ನಿಮಗೆ ಕೆಳಜಾತಿಗಳಲ್ಲಿ. ಹಾಗಾಗಿ ಈ ವಾಸ್ತವವನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಇಂತಹ ಒಂದು ದೇಶ ಇಷ್ಟು ಧರ್ಮ, ಇಷ್ಟು ಭಾಷೆ, ಸಂಸ್ಕೃತಿ, ಜಾತಿ, ಉಪಜಾತಿಗಳು, ಕಸುಬುಗಳು, ಇವೆಲ್ಲ ಜನ 1000 ವರ್ಷಗಳ ಕಾಲ ನಾವು ಪರಕೈಯರಿಂದ ಆಳ್ವಿಕೆಯನ್ನು ಮಾಡ್ಕೊಂಬಿಡ್ತು. 19ನೇ ಶತಮಾನದ ಮಧ್ಯಭಾಗದಿಂದ ಹಿಡಿದು 20ನೇ ಶತಮಾನದ ಮಧ್ಯಭಾಗದವರೆಗೂ, ಅಂದರೆ ಸರಿಸುಮಾರು 1000 ವರ್ಷಗಳ ಕಾಲ ನಾವು ಪರಕೀಯರ ಗುಲಾಮರಾಗಿ ನಾವು ಈ ದೇಶದಲ್ಲಿ ಬಾಳಿದ್ವಿ. ಈ ಗುಲಾಮಗಿರಿಯ ವಿರುದ್ಧ ನಮಗೆ ಸ್ವತಂತ್ರ ಬೇಕು, ನಾವು ಸ್ವತಂತ್ರವಾಗಿ ಬಾಳಬೇಕು ಅಂತಕ್ಕಂಥ ಹೋರಾಟ ಈ ದೇಶದಲ್ಲಿ ಪ್ರಾರಂಭವಾಯಿತು. ಅನೇಕ ಜನರು ಹೇಳ್ತಾರೆ 1757ರಲ್ಲಿ ನಡೆದಂತಹ ಪ್ಲಾಸಿ ಕದನ ಮೊದಲನೇ ಸ್ವತಂತ್ರ ಸಂಗ್ರಾಮ ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, 1857ರಲ್ಲಿ ನಡೆದಂಥ ಸಿಪಾಯಿ ದಂಗೆ ಮೊದಲನೇ ಸ್ವತಂತ್ರ ಹೋರಾಟ ಸಂಗ್ರಾಮ ಅಂತಕ್ಕಂಥ ಮಾತು. ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಒಂದು ರಾಜಕೀಯ ಹೋರಾಟ ಮೊದಲನೇ ಸ್ವತಂತ್ರ ಹೋರಾಟ ಅಂತಕ್ಕಂಥ. ನಾವು ಅದು ಯಾವುದು ಫಸ್ಟು, ಯಾವುದು ಸೆಕೆಂಡು, ಯಾವುದು ಲಾಸ್ಟು ಅಂತ ಚರ್ಚೆಗೆ ಹೋಗೋದು ಬೇಡ. ಆದರೆ ಭಾರತದ ಸ್ವತಂತ್ರ ಹೋರಾಟ ಒಂದು ದೀರ್ಘಕಾಲದ ಹೋರಾಟ, 13-14 ದಶಕಗಳ ಕಾಲ ಹೋರಾಟ, 4-5 ತಲೆಮಾರಿನ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಧರ್ಮದ ಜನ, ಎಲ್ಲ ಭಾಷೆಯ ಜನ, ಎಲ್ಲ ಪ್ರಾಂತೀಯ ಜನ, ಎಲ್ಲ ವರ್ಗದ ಜನ ತೊಡಗಿಸಿಕೊಂಡಂಥ ಹೋರಾಟವಾಗಿತ್ತು. ಈ ಹೋರಾಟದ ವಿಶೇಷತೆ ಏನು ಅಂತಂದರೆ ಮಹಿಳೆಯರು, ಯುವಕರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ತೊಡಗಿಸಿಕೊಂಡಂಥ ಹೋರಾಟವಾಗಿತ್ತು. ಈ ಹೋರಾಟ ಕೇವಲ ರಾಜಕೀಯ ಹೋರಾಟ ಆಗಿರಲಿಲ್ಲ, ಅದೊಂದು ಸಾಮಾಜಿಕ ಹೋರಾಟವೂ ಆಗಿತ್ತು ಮತ್ತು ಆರ್ಥಿಕ ಹೋರಾಟವಾಗಿತ್ತು. ಬ್ರಿಟಿಷರೇ ಈ ದೇಶದಿಂದ ಹೊರಗೆ ಹೋಗಿ ಅಂತಕ್ಕಂಥ ಹೋರಾಟದ ಸಂದರ್ಭದಲ್ಲೇ ಇಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಅಂತಕ್ಕಂಥ ಸಾಮಾಜಿಕ ಹೋರಾಟವೂ ನಡೀತು. ಸತಿ ಪದ್ಧತಿ ಹೋಗಬೇಕು, ಇಲ್ಲಿ ಚೈಲ್ಡ್ ಮ್ಯಾರೇಜ್ ಹೋಗಬೇಕು ಅಂತ ಹೋರಾಟ ನಡೀತು. ದೇವದಾಸಿ ಪದ್ಧತಿ ಹೋಗಬೇಕು ಅಂತ ಹೋರಾಟ ನಡೀತು. ಉಳುವನಿಗೆ ಭೂಮಿ ಕೊಡಬೇಕು ಅಂತಕ್ಕಂಥ ಹೋರಾಟ ನಡೀತು. ದುಡಿಯುವ ಕೈಗಳಿಗೆ ಕೆಲಸ ಸಿಗಬೇಕು ಅಂತಕ್ಕಂಥ ಹೋರಾಟ ನಡೆಯಿತು. ಈ ದೇಶವನ್ನು ಒಂದು ಕೃಷಿ ರಾಷ್ಟ್ರ ಏನಾಗಿತ್ತು ಅದು ಕೈಗಾರಿಕಾ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಹೋರಾಟ ಈ ದೇಶದ ಸ್ವತಂತ್ರ ಹೋರಾಟ ಭಾಗವಾಗಿ ಬೆಳೀತು. ಹಾಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ರಾಜಕೀಯ ಹೋರಾಟವಾಗಿರದೆ ಅದೊಂದು ಆರ್ಥಿಕ ಹೋರಾಟವೂ ಆಗಿತ್ತು ಮತ್ತು ಸಾಮಾಜಿಕ ಹೋರಾಟವಾಗಿತ್ತು. ಈ ದೀರ್ಘಕಾಲದ ಹೋರಾಟದ ಒಂದು ಹಂತದಲ್ಲಿ ನಾವು ಕಂಡಿದ್ದ ಬೆಳವಣಿಗೆ ಏನಂತಂದರೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು. ಪ್ರಾರಂಭದಲ್ಲಿ ನಮ್ಮ ಬೇಡಿಕೆ ಏನಿತ್ತಂದರೆ ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ದಾರೆ,
ಬ್ರಿಟಿಷ್ ಪಾರ್ಲಿಮೆಂಟು ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ. ಆದರೆ ನೀವು ಭಾರತ ದೇಶಕ್ಕೆ ಕಾನೂನುಗಳು ಮಾಡಬೇಕಾದ್ರೆ ನಮಗೆ ಒಳ್ಳೆಯ ಕಾನೂನುಗಳನ್ನು ಮಾಡಿಕೊಡಿ ಅಂತಕ್ಕಂಥ ಮೊದಲನೇ ಬೇಡಿಕೆಯಾಗಿತ್ತು. ಅದಾದ ನಂತರ ಮೊದಲನೇ ಬಾರಿಗೆ 1920ರಲ್ಲಿ ಮೋತಿಲಾಲ್ ನೆಹರು ಅವರ ಮುಖಂಡತ್ವದಲ್ಲಿ ಇತರೆ ರಾಜಕೀಯ ಪಕ್ಷಗಳ ಕೆಲವು ಮುಖಂಡರು ಸೇರಿ ಭಾರತ ದೇಶಕ್ಕೆ ಒಂದು ಪ್ರತ್ಯೇಕವಾದ ಸಂವಿಧಾನ ಬೇಕು, ಅದು ಭಾರತ ದೇಶದ ಜನರೇ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟರು. ಮುಂದುವರೆದು 1928ರಲ್ಲಿ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಕರಡು ಸಂವಿಧಾನವನ್ನು ರಚನೆ ಮಾಡಿದರು. ಅದನ್ನು ನೆಹರು ರಿಪೋರ್ಟ್ ಅಂತ ಪಾಪ್ಯುಲರ್ ಆಗಿ ದೇಶದಲ್ಲಿ ಆಗಿನ ಕಾಲಮಾನದಲ್ಲಿ ಅದನ್ನು ಕರೆದರು. ಆ ನೆಹರು ರಿಪೋರ್ಟ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಪ್ರಸ್ತಾಪ ಮಾಡಿದ್ದು ಅಂತಂದರೆ, ಅಲ್ಲಿ ಎಲ್ಲರಿಗೂ ಮೂಲಭೂತ ಹಕ್ಕುಗಳು ಸಿಗಬೇಕು, ಎಲ್ಲರಿಗೂ ಸಹ ವೋಟಿನ ಮತದಾನದ ಹಕ್ಕಿರಬೇಕು, ಪಾರ್ಲಿಮೆಂಟ್ರಿ ಪದ್ಧತಿಯ ಸರ್ಕಾರ ಇಲ್ಲಿ ಬರಬೇಕು, ಭಾಷಾವಾರು ಆಡಳಿತದ ವ್ಯವಸ್ಥೆ ಇರಬೇಕು ಮತ್ತು ಸ್ವತಂತ್ರವಾದ ನ್ಯಾಯಾಂಗ ಇರಬೇಕು ಅಂತ ಪ್ರಮುಖವಾದ ಅಂಶಗಳು ಆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಕರಡು ಸಂವಿಧಾನದಲ್ಲಿ ಇತ್ತು. ಆದರೆ ಬ್ರಿಟಿಷ್ ಸರ್ಕಾರ ಮೋತಿಲಾಲ್ ನೆಹರು ಅವರ ರಿಪೋರ್ಟನ್ನು ತಿರಸ್ಕಾರ ಮಾಡಿತು. ಅದಾದ ನಂತರ ಅವರ ಮಗ ಪಂಡಿತ್ ಜವಾಹರ್ಲಾಲ್ ನೆಹರು 1933ರಲ್ಲಿ ಅವರು ಹೇಳಿದರು, ನಮ್ಮ ತಂದೆ ಅಂತಹ ಬುದ್ಧಿವಂತರು 4-5 ಜನ ಒಂದು ರೂಮಲ್ಲಿ ಕೂತ್ಕೊಂಡು ತಯಾರು ಮಾಡ್ತಕ್ಕಂಥ ಒಂದು ಸಂವಿಧಾನ ಭಾರತಕ್ಕೆ ಬೇಕಾಗಿಲ್ಲ. ಅವರು ಹೇಳಿದರು, ಈ ದೇಶದ ಜನ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಸಭೆ ಮಾಡಬೇಕು, ಆ ಸಂವಿಧಾನ ಸಭೆ ಮಾಡ್ತಕ್ಕಂಥ ಒಂದು ಸಂವಿಧಾನ ಈ ದೇಶಕ್ಕೆ ಬೇಕು. ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಮಸ್ಟ್ ಎಲೆಕ್ಟ್ ಎ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ, ದಟ್ ಅಸೆಂಬ್ಲಿ ಮಸ್ಟ್ ಪ್ರಿಪೇರ್ ಎ ಕಾನ್ಸ್ಟಿಟ್ಯೂಷನ್ ಫಾರ್ ದಿಸ್ ಕಂಟ್ರಿ ಅಂತಕ್ಕಂಥ ವಾದನ್ನು 1933ರಲ್ಲಿ ಪಂಡಿತ್ ನೆಹರು ಅವರು ಈ ದೇಶದಲ್ಲಿ ಮಂಡಿಸಿದರು. 1934ರಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ಮಾಡಿ ನೆಹರು ಅವರ ಈ ಬೇಡಿಕೆಯನ್ನು ಬೆಂಬಲ ಕೊಡಿಸಿತ್ತು. ಅಂದಿನ ಬ್ರಿಟಿಷ್ ಸರ್ಕಾರ ಇದಕ್ಕೆ ಒಂದು ತಾತ್ವಿಕ ಒಪ್ಪಿಗೆಯನ್ನು ನೀಡಿತ್ತು. ಹೌದು, ನಿಮಗೊಂದು ಸಂವಿಧಾನ ಬೇಕು, ನಿಮ್ಮ ಸಂವಿಧಾನನ ನೀವು ರಚನೆ ಮಾಡಿಕೊಳ್ಳೋದಕ್ಕೆ ನಾವು ಒಪ್ಪಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮಾಡಿ ಅಂತ ಅವಕಾಶ ಕೊಡಲಿಲ್ಲ. ಯಾಕೆಂತಂದರೆ ಅಷ್ಟೊತ್ತಿಗೆ 2ನೇ ಮಹಾಯುದ್ಧ 1939ರಲ್ಲಿ ಪ್ರಾರಂಭ ಆಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಗಾಂಧಿ ಬಹಳ ದೊಡ್ಡ ನಾಯಕತ್ವವನ್ನು ಕೊಟ್ಟು ಈ ದೇಶದ ಸ್ವತಂತ್ರ ಹೋರಾಟದ ದಿಕ್ಕನ್ನೇ ಒಂದು ಬೇರೆ ರೀತಿಯಲ್ಲಿ ತಗೊಂಡೊಯ್ಯೋದಕ್ಕೆ ಸಾಧ್ಯ ಆಯಿತು. ಆಗ ನೆಹರು ಅವರು ಹೇಳಿದರು, ಗಾಂಧಿಯವರು ಹೇಳಿದರು, ಈ ದೇಶ ಕ್ವಿಟ್ ಇಂಡಿಯಾ, ನಿಮ್ಮಿಂದ ಯಾವ ಕನ್ಸೆಷನ್ನು ನಮಗೆ ಬೇಕಾಗಿಲ್ಲ, ಇನ್ನು ಮುಂದೆ ಈ ದೇಶನ ಶಾಶ್ವತವಾಗಿ ಬಿಟ್ಟು ಹೋಗಬೇಕು, ನೀವು ಸ್ವತಂತ್ರನ ನಮ್ಮ ಕೈಗೆ ಬರಬೇಕು ಅಂತಕ್ಕಂಥ, ಎಲ್ಲಿಯವರೆಗೂ ಈ ಪೂರ್ಣ ಸ್ವಾತಂತ್ರ್ಯನ ನಾವು ಪಡೆಯೋದಿಲ್ವೋ ಅಲ್ಲಿಯವರೆಗೂ ನಾವು ವಿಶ್ರಮಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮಹಾತ್ಮ ಗಾಂಧಿಯವರು ಡೂ ಆರ್ ಡೈ ಅಂತಕ್ಕಂಥ ಕರೆಯನ್ನು ಕೊಟ್ಟರು ಈ ಭಾರತ ದೇಶದಲ್ಲಿ. ಆ ಕರೆಯ ಮೇಲೆಗೆ ಈ ದೇಶದಲ್ಲಿ ಬಹಳ ದೊಡ್ಡ ಸ್ವತಂತ್ರ ಹೋರಾಟ ಬೇರೆ ಬೇರೆ ರೂಪಗಳನ್ನು ಪಡೀತಾ ಹೋಗ್ತಕ್ಕಂಥ ಒಂದು ಚಿತ್ರನ ನಾವು ಕಾಣ್ತೀವಿ. 1945ರಲ್ಲಿ 2ನೇ ಮಹಾಯುದ್ಧ ಕೊನೆ ಆಯಿತು. 2ನೇ ಮಹಾಯುದ್ಧ ಕೊನೆ ಆದ ನಂತರ ಇಂಗ್ಲೆಂಡ್ನಲ್ಲಿ ಎಲೆಕ್ಷನ್ ನಡೀತು. ಇಂಗ್ಲೆಂಡ್ನಲ್ಲಿ ಎಲೆಕ್ಷನ್ನಲ್ಲಿ ಲೇಬರ್ ಪಾರ್ಟಿ ಮೆಜಾರಿಟಿ ಬಂದು ಅಧಿಕಾರಕ್ಕೆ ಬಂತು. ಲೇಬರ್ ಪ್ರಧಾನಿ ಕ್ಲೆಮೆನ್ ಆಟ್ಲೆ ಅಂತಕ್ಕಂಥವನು ತನ್ನ ವಿದೇಶಾಂಗ ನೀತಿಯಲ್ಲಿ ಘೋಷಿಸಿದ, ಭಾರತಕ್ಕೆ ಒಂದು ಸಂವಿಧಾನ ಕೊಡೋದಕ್ಕೆ ನಾವು ಒಪ್ಪಿದ್ದೀವಿ, ನಾವು ಪರ್ಮಿಷನ್ ಕೊಟ್ಟಿದ್ದೀವಿ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಘೋಷಣೆ ಮಾಡ್ತಾನೆ. ಆ ಘೋಷಣೆಯ ಆಧಾರದ ಮೇಲೆ ಭಾರತ ದೇಶದಲ್ಲಿ 1946 ಅಂದರೆ ದಯವಿಟ್ಟು ನೆನೆಸ್ಕೊಳ್ಳಿ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಸ್ವಾತಂತ್ರ್ಯ ಬರೋದಕ್ಕಿಂತ 1 ವರ್ಷದ ಮುಂಚೆಯೇ ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿಯನ್ನು ನಾವು ಆಯ್ಕೆ ಮಾಡಿದ್ವಿ. ಜುಲೈ 1946ರಲ್ಲಿ 272 ಜನರು ಇರ್ತಕ್ಕಂಥ ಒಂದು ಸಂವಿಧಾನ ಸಭೆಯನ್ನು ನಾವು ಆಯ್ಕೆ ಮಾಡಿದ್ವಿ. ಈ 222 ಜನ ತಮ್ಮ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಿಕೊಂಡ್ರು. ಈ ದಿ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿ ಆಫ್ ಇಂಡಿಯಾ. ಅಲ್ಲಿ ಅನೇಕ ಉಪಸಮಿತಿಗಳನ್ನು ಮಾಡಿದರು, ಸಬ್ ಕಮಿಟೀಸ್. ಸಬ್ ಕಮಿಟಿ ಆನ್ ಫಂಡಮೆಂಟಲ್ ರೈಟ್, ಸಬ್ ಕಮಿಟಿ ಆನ್ ಫೆಡರಲಿಸಮ್, ಸಬ್ ಕಮಿಟಿ ಆನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್, ಆ ರೀತಿ ಬೇರೆ ಸಬ್ ಕಮಿಟಿ ಆನ್ ಫಾರಿನ್ ರಿಲೇಷನ್ಶಿಪ್, ಸಬ್ ಕಮಿಟಿ ಆನ್ ಇಂಡಿಯಾಸ್ ನೇಮ್, ಇಟ್ಸ್ ಸಿಂಬಲ್ ಎಕ್ಸೆಟ್ರಾ. ಈ ರೀತಿ ಅನೇಕ ಸಬ್ ಕಮಿಟಿ ಮಾಡಿದ್ರು. ಪ್ರಮುಖವಾದಂಥ ಸಬ್ ಕಮಿಟಿ ಅಂದರೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ. ಅದಕ್ಕೆ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನೇಮಕ ಮಾಡಿದರು.
ಈ ರೀತಿ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಈ ಸಬ್ ಕಮಿಟೀಸ್ ಒಟ್ಟಾರೆ ಅವರು ಒಂದು ಕರಡು ಸಂವಿಧಾನವನ್ನು ತಯಾರು ಮಾಡಿ 1948 ಜಾನ್ವರಿನಲ್ಲಿ ಈ ದೇಶದ ಜನಗಳ ಮುಂದೆ ಇಟ್ಟರು. ನೀವು ಚರ್ಚೆ ಮಾಡಿ, ಇದು ಒಳ್ಳೆಯದಾ ಕೆಟ್ಟದ್ದ ಅಂತ ಯೋಚನೆ ಮಾಡಿ. ಆವತ್ತಿನ ಕಾಲಮಾನದಲ್ಲಿ ದಯವಿಟ್ಟು ನೆನೆಸ್ಕೊಳ್ಳಿ, 7635 ತಿದ್ದುಪಡಿಗಳು ನಮ್ಮ ಭಾರತದ ಕರಡು ಸಂವಿಧಾನಕ್ಕೆ ಈ ದೇಶದ ಜನರಿಂದ ಬಂತು. ನಾನು ಯಾಕೆ ಈ ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಂತಂತಂದರೆ, ಇವತ್ತು ದೇಶದಲ್ಲಿ ಅನೇಕ ಕಾನೂನುಗಳನ್ನು ತರ್ತಾ ಇದ್ದಾರೆ, ಜನರ ಚರ್ಚೆನೇ ಮಾಡ್ತಾ ಇಲ್ಲ, ಬುದ್ಧಿವಂತ ಜನಾಂಗ ಮಾಡ್ತಾನೇ ಇಲ್ಲ. ಅಷ್ಟೇ ಯಾಕೆ ಪಾರ್ಲಿಮೆಂಟ್ನಲ್ಲೇ ಚರ್ಚೆ ಇಲ್ಲದೆ ಬಿಲ್ಗಳು ಪಾಸಾಗ್ತಕ್ಕಂಥ ಅಧೋಗತಿಗೆ ನಾವು ಇವತ್ತಿನಲ್ಲಿ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, 1948ರಲ್ಲಿ ನಮ್ಮ ಸಂವಿಧಾನ ಸಮಿತಿಯವರು ಕರಡು ಸಂವಿಧಾನವನ್ನು ಈ ದೇಶದ ಜನ ಚರ್ಚೆ ಮಾಡಬೇಕು ಅಂತ ಜನರ ಮುಂದೆ ಇಟ್ಟಾಗ 7635 ತಿದ್ದುಪಡಿಗಳು ಆಗಿನ ಕಾಲಮಾನದಲ್ಲಿ ಕೊಟ್ಟಂತಹ ಇತಿಹಾಸವುಳ್ಳಂಥ ಈ ದೇಶ ಇದು. ಈ ಎಲ್ಲ ತಿದ್ದುಪಡಿಗಳನ್ನು ಸಮಗ್ರವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯವರು 2 ವರ್ಷ 11 ತಿಂಗಳ 17 ದಿವಸದ ಶ್ರಮಪಟ್ಟು ಒಂದು ಅಂತಿಮವಾದ ಕರಡನ್ನು ತಯಾರು ಮಾಡಿದರು. ಅದನ್ನು ನವೆಂಬರ್ 26, 1949ರಲ್ಲಿ ಭಾರತದ ಸರ್ಕಾರದ ಅಂಗೀಕಾರಕ್ಕೆ ಕೊಟ್ಟರು. 47ರಲ್ಲಿ ಸ್ವಾತಂತ್ರ್ಯ ಬಂತು, 48ರಲ್ಲಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಚರ್ಚೆ ಆಯಿತು, 49 ನವೆಂಬರ್ 26ರಂದು ಈ ಕರಡು ಸಂವಿಧಾನವನ್ನು, ಅಂತಿಮ ಸಂವಿಧಾನವನ್ನು ನಮ್ಮ ಸರ್ಕಾರದ ಅಂಗೀಕಾರಕ್ಕೆ ಕೊಟ್ಟರು. ಇದನ್ನೇ ನಾವು ಲಾ ಡೇ ಅಂತಕ್ಕಂಥ ಕರೀತಕ್ಕಂಥದ್ದು. ನೀವು ಪೇಪರ್ನಲ್ಲಿ ಓದ್ತಿರ್ಬೋದು. ಲಾ ಡೇ ಅಂತಂದರೆ ಆ ದಿವಸನೇ ಭಾರತದ ಸಂವಿಧಾನ ಸಮಿತಿಯವರು ಅಂತಿಮ ಕರಡನ್ನು ಸರ್ಕಾರದ ಅಂಗೀಕಾರಕ್ಕೆ ಒಪ್ಪಿಸಿದಂಥ ದಿವಸವೇ ಲಾ ಡೇ ಅಂತಕ್ಕಂಥ ಕರಿ. ಭಾರತದ ಸರ್ಕಾರ 1950 ಜನವರಿ 26ರಂದು ಅದನ್ನು ಅಂಗೀಕಾರ ಮಾಡಿ ಈ ದೇಶ ಗಣರಾಜ್ಯ ಆಯಿತು. ನಾನು ಕಳೆದ ಸಲ ನನ್ನ ಉಪನ್ಯಾಸದಲ್ಲಿ ನಾನೊಂದು ಮಾತು ಹೇಳಿದ್ದೆ, ಆಲ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆರ್ ನಾಟ್ ರಿಪಬ್ಲಿಕ್ಸ್, ಬಟ್ ಆಲ್ ರಿಪಬ್ಲಿಕ್ಸ್ ಆರ್ ಇಂಡಿಪೆಂಡೆಂಟ್ ಸ್ಟೇಟ್ಸ್. ಹಾಗಿದ್ದರೆ ಒಂದು ಸ್ವತಂತ್ರವಾದಂಥ ದೇಶ ಗಣರಾಜ್ಯ ಯಾವಾಗ ಆಗುತ್ತೆ? ಒಂದು ಸ್ವತಂತ್ರವಾದಂಥ ದೇಶ ಬರವಣಿಗೆಯಲ್ಲಿ ಸಂವಿಧಾನನ ಬರೆದು ಅದನ್ನು ಒಪ್ಪಿ ಅದರ ಪ್ರಕಾರ ಸರ್ಕಾರನ ರಚಿಸಿ ಮುಂದೆ ಹೋಗುತ್ತೋ ಅಂಥ ದೇಶ ಗಣರಾಜ್ಯ ಆಗುತ್ತೆ. ಅದಕ್ಕೆ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಆಯಿತು. 1950 ಜನವರಿ 26ರಂದು ಈ ಜಗತ್ತಿನ ಅತಿ ದೊಡ್ಡದಾದಂಥ ಸಂವಿಧಾನನ ಒಪ್ಪಿ ಇವತ್ತು ಗಣರಾಜ್ಯ ಆಗಿರ್ತಕ್ಕಂಥದ್ದು. ಹಾಗೆ ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಜನವರಿ 26ರಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಇವೆರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳು. ಹೀಗೆ ಭಾರತ ದೇಶಕ್ಕೆ ಒಂದು ಸ್ವತಂತ್ರ, ಒಂದು ಸಂವಿಧಾನ ಬಂತು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕಾಣಬೇಕಾಗಿರ್ತಕ್ಕಂಥದ್ದು, ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರ ಮೇಲೆ ಆದಂಥ ಪ್ರಭಾವಗಳೇನು? ಯಾವುದೋ 4-5 ಜನ, ಈ 222 ಜನರ ಬುದ್ಧಿವಂತಿಕೆಯಿಂದ ಬಂತ? ಹೌದು. ಅಷ್ಟೇನಾ? ಇಲ್ಲ. ಅದಕ್ಕೆ ಬೇರೆ ಬೇರೆ ಮೂಲಗಳಿಂದನೂ ಸಹಾಯ ಪಡೆಯಬೇಕಾಗಿ ಬಹಳ ದೊಡ್ಡದಾದಂಥ ಪರಿಣಾಮ ಬಿದ್ದಿದ್ದು ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ರಚನೆಕಾರರಲ್ಲಿ ಆದಂಥ ಪರಿಣಾಮ ಏನು? ಜಗತ್ತಿನ ಮಹಾನ್ 3 ಕ್ರಾಂತಿಗಳ ಘೋಷಣೆಗಳೇನಿತ್ತು, ಆ ಘೋಷಣೆ ವೈಬ್ರೆಂಟ್ ಪ್ರೊಕ್ಲಮೇಷನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅವು ನಮ್ಮ ದೇಶದ ಸಂವಿಧಾನ ರಚನೆಕಾರ ಮೇಲೆ ಗಂಭೀರವಾದಂಥ ಪರಿಣಾಮ ಬೀತ್ತು. ಅವ್ಯಾವು? ಅಮೇರಿಕಾ ದೇಶದ ಮಹಾಕ್ರಾಂತಿ 1776ರಲ್ಲಿ ನಡೆದಂಥ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಇದು ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಬಿದ್ದಂತಹ ಪರಿಣಾಮ. ಎರಡನೇದು ಫ್ರೆಂಚ್ ಮಹಾಕ್ರಾಂತಿ 1779, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ. ಮೂರನೇದು 1917ನಲ್ಲಿ ರಷ್ಯಾ ಮಹಾಕ್ರಾಂತಿ, ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ ಆ್ಯಂಡ್ ಈಚ್ ಅಕಾರ್ಡಿಂಗ್ ಟು ಹಿಸ್ ನೀಡ್. ಈ ಮಹಾಕ್ರಾಂತಿಯ ಈ ಮಹಾಘೋಷಣೆಗಳು ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಂವಿಧಾನದ ರಚನೆಕಾರರಲ್ಲಿ ಪ್ರಭಾವ ಬೀತ್ತು. ನೀವು ಈ ಎಲ್ಲ 3 ಮಹಾಕ್ರಾಂತಿಯ ಘೋಷಣೆಗಳನ್ನು ಭಾರತದ ಸಂವಿಧಾನದಲ್ಲಿ ನೀವು ಕಾಣ್ತೀರಾ, ಪ್ರಿಯಾಂಬಲ್ನಲ್ಲಿ ನೀವು ಕಾಣ್ತೀರಾ. ಆ ದಿಕ್ಕಿನಲ್ಲಿ ಈ ದೇಶನ ಕಟ್ಕೊಂಡು ಬರ್ತಾ ಇರ್ತಕ್ಕಂಥ. ನಾನು ಆಗಲೇ ಹೇಳ್ದಂಗೆ 1945ರಲ್ಲಿ 2ನೇ ಮಹಾಯುದ್ಧ ನಂತರ ಜಗತ್ತಿನ ಮಾನವನ ಅನುಭವ ಏನಾಗಿತ್ತು ಅಂತಂದರೆ, ಇಂತಹ ಯುದ್ಧ ಮತ್ತೊಂದು ಈ ಜಗತ್ತಿನಲ್ಲಿ ಮರುಕಳಿಸಬಾರದು, ಅದಕ್ಕೆ ನಾವೊಂದು ಸಂಘಟಕರಾಗಬೇಕು,
ಜಾಗತಿಕ ಮಟ್ಟದಲ್ಲಿ ಒಂದು ಸ್ತಂಭನ ಸ್ಥಾಪನೆ ಮಾಡಬೇಕು, ಅದೇ ವಿಶ್ವಸಂಸ್ಥೆ. 1945ರಲ್ಲಿ ಸ್ಥಾಪನೆಯಾದಂಥ ವಿಶ್ವಸಂಸ್ಥೆ 1948ರಲ್ಲಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತು. ಅದು ಕೂಡ ನಮ್ಮ ಸಂವಿಧಾನ ರಚನೆ ಮಾಡ್ತಕ್ಕಂಥ ರಚನೆಕಾರರ ಮೇಲೆ ಇದು ಪ್ರಭಾವ ಬಿತ್ತು. ಆ ಎಲ್ಲ ಮಾನವ ಹಕ್ಕುಗಳ ಅನೇಕ ಈಕ್ವಲೆಂಟ್ಸ್ ಅಂತ ನಾವೇನು ಕರಿತೀವಿ, ಅನೇಕ ಅನುಚ್ಛೇದಗಳಲ್ಲಿ ಭಾರತ ಸಂವಿಧಾನದಲ್ಲಿ ಸ್ಥಾನಮಾನವನ್ನು ಗಳಿಸಿವೆ. ಹಾಗಾಗಿ ಅಮೇರಿಕಾ ಮಹಾಕ್ರಾಂತಿ, ರಷ್ಯಾ ಮಹಾಕ್ರಾಂತಿ, ಫ್ರೆಂಚ್ ಮಹಾಕ್ರಾಂತಿ, ಈ ಘೋಷಣೆಗಳು, ಅದರ ಜೊತೆಗೆ ವಿಶ್ವಸಂಸ್ಥೆಯ ಘೋಷಿಸಿರ್ತಕ್ಕಂಥ ಮಾನವ ಹಕ್ಕುಗಳು ನಮ್ಮ ಭಾರತ ದೇಶದ ಸಂವಿಧಾನಕಾರರ ಮೇಲೆ ಪ್ರಭಾವ ಬಿದ್ದು ಈ ಎಲ್ಲ ಅಂಶಗಳು ಭಾರತದ ಸಂವಿಧಾನ ಮೇಲೆ ಬಿತ್ತು. ಅದರ ಜೊತೆಗೆ ನಾವು ಸಂವಿಧಾನ ರಚನೆ ಮಾಡಿಕೊಂಡು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಜಗತ್ತಿನಲ್ಲಿ ಸುಮಾರು 66 ಸಂವಿಧಾನಗಳು ಜಾರಿಯಲ್ಲಿದ್ದವು. ಆ 66 ಸಂವಿಧಾನಗಳ ಅನುಭವವನ್ನು ನಾವು ಪಡೆದ್ವಿ. ಆ ಅನುಭವದಿಂದ ಒಳ್ಳೆಯ ಅಂಶಗಳನ್ನು ಈ ದೇಶಕ್ಕೆ ಅನ್ವಯಿಸ್ತಕ್ಕಂಥ ವಿಚಾರಗಳನ್ನು ನಾವು ತಗೊಂಡ್ವಿ. ಹಾಗಾಗಿ ಭಾಳ ದೊಡ್ಡದಾಗಿ ಪ್ರಭಾವ ಬಿದ್ದಿರತಕ್ಕಂಥ ಅಮೇರಿಕಾ ಸಂವಿಧಾನ, ಫ್ರೆಂಚ್ ಸಂವಿಧಾನ, ಜರ್ಮನ್ ಸಂವಿಧಾನ, ಆಸ್ಟ್ರೇಲಿಯನ್ ಸಂವಿಧಾನ, ಇವೆಲ್ಲ ಒಳ್ಳೆಯ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸ್ಕೊಂಡಿದ್ದೆ. ಇದರೊಟ್ಟಿಗೆ ನಾನು ಆಗಲೇ ಹೇಳ್ದಂಗೆ ಭಾರತದ ಸ್ವಾತಂತ್ರ್ಯದ ಚಳುವಳಿ ರಾಜಕೀಯ ಹೋರಾಟ ಮಾತ್ರ ಅಲ್ಲ, ಅದೊಂದು ಆರ್ಥಿಕ ಮತ್ತು ಸಾಮಾಜಿಕ ಹೋರಾಟ. ಈ ಹೋರಾಟದ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬಂದವು. ಆ ಪ್ರಶ್ನೆಗಳಿಗೆ ಈ ದೇಶ ಜನ ಉತ್ತರ ಕೊಟ್ಟರು. ಆ ಉತ್ತರಗಳೇ ಮುಂದಿನ ರಾಷ್ಟ್ರೀಯ ಗುರಿಗಳಾದವು. ಯಾವ ಗುರಿಗಳು? ಭಾಳ ಮುಖ್ಯವಾದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಹೋಗೋದಿಲ್ಲ, ಪ್ರಮುಖವಾದಂಥ ಒಂದು 3-4 ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಒಂದು, ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧಿಯವರನ್ನು ಒಬ್ಬ ಸಾಮ್ರಾಟ್ನನ್ನಾಗಿ ಮಾಡೋಣವಾ? ಜವಾಹರ್ಲಾಲ್ ನೆಹರು ಅವರನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವಾ? ವಲ್ಲಭಾಯ್ ಪಟೇಲ್ರನ್ನು ಒಬ್ಬ ರಾಜನನ್ನಾಗಿ ಮಾಡೋಣವಾ? ಇದು ಚರ್ಚೆ ನಡೆಸಿದರು ಈ ದೇಶದ ಜನ. ಅವರು ಉತ್ತರ ಕೊಟ್ಟರು, ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರುಗಳು ಬೇಡ, ಪಾಳೆಗಾರಿ ಪದ್ಧತಿಯನ್ನು ರದ್ದು ಮಾಡಬೇಕು. ಹಾಗಾದರೆ ಎಂಥ ವ್ಯವಸ್ಥೆ ಬಿಡಬೇಕು? ರಾಜಕೀಯ ಅಧಿಕಾರ ಜನರ ಕೈಗೆ ಬರಬೇಕು. ಪೊಲಿಟಿಕಲ್ ಪವರ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ದಿ ಹ್ಯಾಂಡ್ಸ್ ಆಫ್ ಪೀಪಲ್. ದೇರ್ಫೋರ್ ಪೀಪಲ್ಸ್ ಡೆಮಾಕ್ರಸಿ ಸೀಡ್ಸ್ ವರ್ ಸೋನ್ ಡ್ಯೂರಿಂಗ್ ದಿ ಫ್ರೀಡಮ್ ಸ್ಟ್ರಗಲ್. ಜನತಾ ಪ್ರಜಾಪ್ರಭುತ್ವ ಬೀಜಗಳನ್ನು ನಮ್ಮ ರಾಷ್ಟ್ರೀಯ ಚಳವಳಿಯ ಸಂದರ್ಭದಲ್ಲೇ ಬಿತ್ತಿದ್ರು. ಅದರ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಗುರಿಯಾಯಿತು. ಆ ಗುರಿಯನ್ನೇ ಅನುಷ್ಠಾನಕ್ಕೆ ತರದಿದ್ದು ನಮ್ಮ ಸಂವಿಧಾನಕಾರ ಭಾರತ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನು ರದ್ದು ಮಾಡಿದರು, ಪ್ರಜಾಪ್ರಭುತ್ವನ ತಂದರು. ಎರಡನೇ ಪ್ರಶ್ನೆ ಬಂದಿದ್ದು, ಈ ದೇಶದಲ್ಲಿ ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಬೇರೆ ಬೇರೆ ಧರ್ಮಗಳಿದ್ದಾರೆ. 82% ಮೆಜಾರಿಟಿ ಇರ್ತಕ್ಕಂಥ ಹಿಂದೂಗಳ ಒಂದು ಸೆಕ್ಷನ್ನಿಂದ ಒತ್ತಡ ಆಯಿತು. ಏನಂತ? ಭಾರತದ ಸ್ವಾತಂತ್ರ್ಯದ ನಂತರ ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು, ಹಿಂದೂ ರಾಷ್ಟ್ರ ಅಂತ ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಬಂತು. ಈ ದೇಶದ ಜನ ಚರ್ಚೆ ಮಾಡಿದ್ರು. ನಾವೆಲ್ಲ ಬೇರೆ ಬೇರೆ ರೇಸ್ಗಳಿಂದ ಬಂದಂಥ ಜನ, ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ನ್ಯಾಷನಾಲಿಟಿಯಿಂದ ಬಂದಂಥ ಜನ, ಬೇರೆ ಬೇರೆ ಭಾಷೆಗಳಿಂದ ಬಂದಂಥ ಜನ, ಬೇರೆ ಬೇರೆ ಕಾರಣಕ್ಕಾಗಿ ಬಂದಂಥ ಜನ, ಬೇರೆ ಬೇರೆ ಕಾಲಮಾನದಲ್ಲಿ ಬಂದಂಥ ಜನ. ಈ ದೇಶದಲ್ಲಿ ಒಬ್ಬರ ಬದುಕಿನಲ್ಲಿ ಇನ್ನೊಬ್ಬರು ಭಾಗವಹಿಸಿದ್ವಿ. ಒಬ್ಬರ ಭುಜಕ್ಕೆ ಇನ್ನೊಬ್ಬರು ಭುಜ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯನ ತಂದು ಕೊಟ್ಟಿದ್ವಿ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಮಾಡಿದ್ವಿ. ಹಾಗಾಗಿ ಈ ದೇಶದ ಜನ ಉತ್ತರ ಕೊಟ್ಟರು, ನಮಗೆ ಹಿಂದೂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ಬೌದ್ಧ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಸ್ವತಂತ್ರ ಚಳವಳಿಯಲ್ಲೇ ಕೊಟ್ಟರು. ಅದು ನಮ್ಮ ಸಂವಿಧಾನಕಾರ ಮೇಲೆ ಪರಿಣಾಮ ಬಿದ್ದು ಭಾರತದ ಸ್ವತಂತ್ರ ಸಂವಿಧಾನದಲ್ಲಿ ಜಾತ್ಯತೀತ ಮೌಲ್ಯನ ನಾವು ಕಂಡಿದ್ದೀವಿ. ಇಲ್ಲಿ ಬಂತು, ನಾವು ಮೆಜಾರಿಟಿ, ಯಾರು ಮೆಜಾರಿಟಿ ಪಡೀತಾರೋ ಅವರು ಈ ದೇಶವನ್ನು ಆಡಳಿತ ನಡೆಸಲಿ, ಯಾರಿಗೆ ಶಕ್ತಿ ಇದೆಯೋ ಅವರು ಈ ದೇಶವನ್ನು ನಡೆಸಲಿ. ಹಂಗಂದಾಗ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಈ ಸಾಮಾಜಿಕ ಸಂಬಂಧಗಳು ನಮ್ಗೆ ಹೆಂಗಿದೆ ಅಂತಂದರೆ ಅನೇಕ ಚಾರಿತ್ರಿಕ ಕಾರಣಗಳಿಗಾಗಿ ನಾವು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಜಾತಿ ವ್ಯವಸ್ಥೆಯಲ್ಲಿ ರಾಜಕೀಯ ಅಸಮಾನತೆ, ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ. ಈ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಎಲ್ಲರೂ ಕೂಡ ಸ್ಪರ್ಧೆಗೆ ಇಳಿದ್ರೆ ಅಲ್ಲಿ ಗೆಲ್ತಕ್ಕಂಥವರು ಯಾರು ಅಂತಂತಂದರೆ, ಯಾರು ಆರ್ಥಿಕವಾಗಿ ಸಬಲರೋ, ಸಾಮಾಜಿಕವಾಗಿ ಸಬಲರೋ ಅವರೇ ಅಧಿಕಾರಕ್ಕೆ ಬರ್ತಾರೆ. ಆದರೆ ಉದ್ದೇಶ ಅಲ್ಲ, ಈ ದೇಶದ ಎಲ್ಲ ಜನರು ಅದರಲ್ಲಿ ಭಾಗವಹಿಸಬೇಕು.
ನಾನೊಂದು ಉದಾಹರಣೆ ಕೊಡ್ತಿದ್ದೆ. ಈ ರನ್ನಿಂಗ್ ರೇಸ್ನಲ್ಲಿ ರಾಮಸ್ವಾಮಿಯವರಂಥ ದೊಡ್ಡ ಉದ್ದಕ್ಕಿರೋರು ಇರ್ತಾರೆ, ನನ್ನಂಥ ಕುಳ್ಳಗಿರೋರು ಇರ್ತಾರೆ. ಒಂದೇ ಲೈನ್ನಲ್ಲಿ ನಮ್ಮಿಬ್ಬರನ್ನು ನಿಲ್ಲಿಸಿ ನೀವು ರನ್ನಿಂಗ್ ರೇಸ್ ಹೋಗಿ ಅಂದರೆ ನಾನು ನ್ಯಾಚುರಲ್ಲಾಗಿ ಹಿಂದೆ ಇರ್ತೀನಿ, ಅವ್ರು ನನಗಿಂತ 3 ಹೆಜ್ಜೆ ಮುಂದೆನೇ ಇರ್ತಾರೆ. ಆದರೆ ಅವರ ಉದ್ದಕ್ಕೂ ನನ್ನ ಕುಳತನಕ್ಕೂ ಈಕ್ವೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅವ್ರು ನನಗಿಂತ 3 ಹೆಜ್ಜೆ ಹಿಂದೆ ನಿಲ್ಲಿಸಬೇಕು, ನನ್ನನ್ನು ಮುಂದೆ ನಡೆಸಬೇಕು, ಒಂದೇ ವಿಷನ್ನಲ್ಲಿ ಓಡಿ ಅಂತ ಅನ್ನಬೇಕು. ಇದೇ ನಮ್ಮ ಸಾಮಾಜಿಕ ನ್ಯಾಯ. ಈ ತತ್ವವನ್ನು ಅನುಸರಿಸಿ ಜಾತಿ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಅಸಮಾನ ಸಮಾಜದಲ್ಲಿ ಸ್ಪರ್ಧೆ ಇಟ್ಟರೆ ಗೆಲ್ತಕ್ಕಂಥವರು ಬಲಿಷ್ಠರೇ. ಹಾಗಾಗಿ ಒಂದಷ್ಟು ಸಾಮಾಜಿಕ ನ್ಯಾಯವನ್ನು ಕಲಿಸ್ಬಿಡಬೇಕು ಅಂತೇಳಿ ನಮ್ಮ ಸಾಮಾಜಿಕ ನ್ಯಾಯ ಒಂದು ಕಲ್ಪನೆಯನ್ನು ನಮ್ಮ ಸ್ವತಂತ್ರ ಹೋರಾಟದಲ್ಲಿ. ಇನ್ನೊಂದು ಪ್ರಶ್ನೆ ಬಂತು, ಡೆಲ್ಲಿನಲ್ಲಿ ಒಂದು ಸರ್ಕಾರ ಮಾಡಿ, ಅಲ್ಲೊಂದು ಪಾರ್ಲಿಮೆಂಟನ್ನು ಮಾಡಿ, ಪಾರ್ಲಿಮೆಂಟ್ ಸದಸ್ಯರನ್ನು ನಾವು ಗೆಲ್ಲಿಸಿ ಅಲ್ಲಿಂದ ಇಡೀ ದೇಶನ ಆಡಳಿತ ನಡೆಸ್ಕೊಂಡು ಹೋಗಲಿ, ಪ್ರತಿಯೊಂದು ಜಿಲ್ಲೆಯನ್ನು ಬೆಳ್ಳಿಯಿಂದ ಸರ್ಕಾರ ಕಂಟ್ರೋಲ್ ಮಾಡಲಿ. ಆಗ ನಮ್ಮ ಹಿರಿಯರು ಯೋಚನೆ ಮಾಡಿದರು, ಈ ದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಾಷೆ ಮಾತಾಡ್ತಕ್ಕಂಥ ಜನರಿದ್ದಾರೆ. ಆ ಭಾಷೆಗೆ ಒಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿಯಲ್ಲಿ ಉಪಸಂಸ್ಕೃತಿಗಳಿವೆ. ಹಾಗಾಗಿ ಡೆಲ್ಲಿಯಿಂದ ಈ ದೇಶದ ಪ್ರತಿಯೊಂದು ಹಳ್ಳಿಯನ್ನು ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಂಗಿದ್ರೆ ತೆಲುಗು ಮಾತಾಡ್ತಕ್ಕಂಥ ಒಂದು ಪ್ರದೇಶನ ಒಂದು ದೇಶ ಮಾಡಿಬಿಡೋಣವಾ? ಕನ್ನಡ ಮಾತಾಡ್ತಕ್ಕಂಥ ಒಂದು ಪ್ರದೇಶನ ಒಂದು ದೇಶ ಮಾಡೋಣವಾ? ಹಿಂದಿ ಮಾತಾಡ್ತಕ್ಕಂಥ ಒಂದು ಪ್ರದೇಶನ ಒಂದು ದೇಶ ಮಾಡೋಣವಾ? ಬಿಹಾರಿ ಮಾತಾಡ್ತಕ್ಕಂಥ ಒಂದು ದೇಶ ಮಾಡೋಣವಾ? ಕಾಶ್ಮೀರಿ ಮಾತಾಡ್ತಕ್ಕಂಥನ್ನ ಒಂದು ದೇಶ ಮಾಡಿದ್ರೆ ಭಾರತದ ರಾಷ್ಟ್ರದ ನಿರ್ಮಾಣ ಎಲ್ಲಿ? ಹಾಗಾಗಿ ನಮ್ಮವರು ಯೋಚನೆ ಮಾಡಿದರು, ಒಂದು ಬಲಿಷ್ಠವಾದಂಥ ಭಾರತ ರಾಷ್ಟ್ರ ನಿರ್ಮಾಣ ಆಗಬೇಕಿಲ್ಲಿ. ಅದೇ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಾಜ್ಯ ಸರ್ಕಾರಗಳು ಬೇಕು ಅಂತ, ಫೆಡರಲ್ ವ್ಯವಸ್ಥೆ. ಇಲ್ಲಿ ರಾಜ್ಯ ಸರ್ಕಾರಗಳು ಇರಬೇಕು, ರಾಷ್ಟ್ರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರವೂ ಇರಬೇಕು. ಭಾರತ ದೇಶವನ್ನು ಕಟ್ಟಬೇಕು. ಆಡಳಿತದ ಪ್ರಶ್ನೆ ಬಂದಾಗ ಭಾಷಾವಾರು ಆಡಳಿತಗಳನ್ನು ನಡೆಸಬೇಕು. ಹಾಗಾಗಿನೇ ಈ ಪ್ರಶ್ನೆ ಹೊಸದಾಗಿ ಬಂದಿದ್ದಲ್ಲ, ದಯವಿಟ್ಟು ನೆನಪಿಸ್ಕೊಳ್ಳಿ. ಮೋತಿಲಾಲ್ ನೆಹರು ಅವರ ರಿಪೋರ್ಟ್ನಲ್ಲಿ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗವರ್ನಮೆಂಟ್, ಲಿಂಗ್ವಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್, ಇವೆರಡಕ್ಕೂ ಆ ಕರಡು ಸಂವಿಧಾನದಲ್ಲಿ ಆದ್ಯತೆಯನ್ನು ಕೊಟ್ಟಿದೆ. ಈ ರೀತಿ ದೀರ್ಘಕಾಲ ಚರ್ಚೆ ನಡೆದಂಥ ಒಂದು ಸನ್ನಿವೇಶದಲ್ಲಿ ಇದನ್ನು ನಾವು ಫೆಡರಲ್ ವ್ಯವಸ್ಥೆಯನ್ನು ಈ ದೇಶದಲ್ಲಿ. ಹಾಗಾದರೆ ಎಲ್ಲ ಹಂತಗಳಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ವಿಧಾನಸಭೆಯನ್ನು ಒಂದು ಕಟ್ಟಿಕೊಂಡು, ಡೆಲ್ಲಿನಲ್ಲಿ ಒಂದು ಪಾರ್ಲಿಮೆಂಟ್ ಕಟ್ಟಿಕೊಂಡು ಸಾಕಾ? ಇಲ್ಲ. ಎಲ್ಲ ಹಂತಗಳಲ್ಲಿ ಈ ದೇಶದ ಜನ ಭಾಗವಹಿಸಬೇಕು ಆಡಳಿತದಲ್ಲಿ ಅಂತ ಅನ್ನೋದಾದರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಹಾಗಾಗಿ ಡೆಲ್ಲಿನಲ್ಲಿ ಪಾರ್ಲಿಮೆಂಟು, ಬೆಂಗಳೂರಿನಲ್ಲಿ ವಿಧಾನಸಭೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರ, ತಾಲೂಕಾ ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ. ಹೀಗೆ ಎಲ್ಲ ಹಂತಗಳಲ್ಲಿ ಜನರು ಭಾಗವಹಿಸಬೇಕು ಅಂತಕ್ಕಂಥ ತತ್ವದ ಮೇಲೆ ಅಧಿಕಾರದ ವಿಕೇಂದ್ರೀಕರಣನ ನಾವು ಕಂಡುಕೊಂಡ್ವಿ. ಅಧಿಕಾರ ವಿಕೇಂದ್ರೀಕರಣ ಆಗ್ಬೋದು, ಫೆಡರಲ್ ವ್ಯವಸ್ಥೆ ಆಗ್ಬೋದು, ಸಾಮಾಜಿಕ ನ್ಯಾಯ ಆಗ್ಬೋದು, ಜಾತ್ಯತೀತ ಆಗ್ಬೋದು, ಜನತಾ ಪ್ರಜಾಪ್ರಭುತ್ವ ಆಗ್ಬೋದು. ಇವೆಲ್ಲವನ್ನೂ ಸಹ ನಮ್ಮ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈ ದೇಶದ ಜನ ಚರ್ಚೆಗೆ ಒಳಪಡಿಸಿ ಕಂಡುಕೊಂಡಂಥ ಉತ್ತರಗಳು ರಾಷ್ಟ್ರೀಯ ಗುರುಗಳಾಗಿ ಅದರ ಟ್ರಾನ್ಸ್ಲೇಷನ್ ನಮ್ಮ ಹಿರಿಯರು ನಮ್ಮ ಸಂವಿಧಾನದಲ್ಲಿ ಮಾಡಿದರು. ಹೀಗೆ ನಮ್ಮ ಸಂವಿಧಾನದಲ್ಲಿ ಇವೆಲ್ಲದಕ್ಕೂ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹೀಗೆ ನಮ್ಮ ಭಾರತ ದೇಶದ ಒಂದು ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾಗಿ ಘಟ್ಟ ಏನಂತಂದರೆ, ಸ್ವತಂತ್ರದ ಹೋರಾಟ ಸಂದರ್ಭದಲ್ಲಿ ನಮಗೆಲ್ಲರ ಸಹಾಯ ಬೇಕಾಗಿತ್ತು. ಆ ಎಲ್ಲರೂ ಸುಮ್ಮನೆ ಬರೋಲ್ಲ. ಎಲ್ಲರೂ ಈ ಹೋರಾಟಕ್ಕೆ ಸಹಾಯ ಮಾಡಬೇಕು ಅಂತ ಅನ್ನೋದಾದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಆಮಿಷನ, ಒಂದು ಪ್ರಾಮಿಸನ್ನು ಮಾಡಬೇಕು. ಏನು ಪ್ರಾಮಿಸ್ ಮಾಡಿದ್ವಿ? ಬಡತನವನ್ನು ನಿವಾರಿಸ್ತೀವಿ, ಸಮಾಜ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸ್ತೀವಿ, ಶೋಷಣೆಯನ್ನು ನಿರ್ಮೂಲನೆ ಮಾಡ್ತೀವಿ, ಅಸಮಾನತೆಯನ್ನು ಕೊನೆಗಾಣಿಸ್ತೀವಿ, ಸಮಾನತೆಯನ್ನು ತರ್ತೀವಿ, ಉಳುವವನಿಗೆ ಭೂಮಿ ಕೊಡ್ತೀವಿ, ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತೀವಿ, ಕೆಲಸಕ್ಕೆ ಸಮನಾದಂಥ ಕೂಲಿ ಕೊಡ್ತೀವಿ, ಎಲ್ಲರಿಗೂ ಶಿಕ್ಷಣ ಆರೋಗ್ಯ ಕೊಡ್ತೀವಿ ಅಂತ ಘೋಷಣೆ ಕೊಟ್ಟಿವಿ. ಸಂವಿಧಾನ ಬರೆಯೋಕ್ಕೆ ಕೂತ್ಕೊಂಡಾಗ ಬೊಕ್ಕಸ ನೋಡಿದರೆ ಸರ್ಕಾರದ ಬೊಕ್ಕಸ ಎಲ್ಲ ಖಾಲಿ. ನೋಡಿ, ಪಾವರ್ಟಿ, ಅಗ್ರಿಕಲ್ಚರಲ್ ಎಕಾನಮಿ, ಹಂಗ್ರಿ, ಪೂರ್ ಇನ್ಫ್ರಾಸ್ಟ್ರಕ್ಚರ್, ಪೂರ್ ಲಿವಿಂಗ್ ಕಂಡೀಷನ್,
ಪಾಳೆಗಾರಿ ಪದ್ಧತಿ, ಅನಕ್ಷರತೆ, ನಿರುದ್ಯೋಗ, ಹಸಿವು, ಬಡತನ, ಸೂಪರ್ಸ್ಟಿಷನ್ಸು ಇವೆಲ್ಲವೂ ಈ ದೇಶದಲ್ಲಿ ತಾಂಡು ಮಾಡಿದೆ. ಇವನ್ನು ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಆಗ ನಮ್ಮ ಹಿರಿಯರು ಯೋಚನೆ ಮಾಡಿದ್ರು, ಸರ್ಕಾರಕ್ಕೆ ಆರ್ಥಿಕ ಹೊರೆ ಯಾವ ಇಲ್ಲವೋ ಅಲ್ಲೆಲ್ಲ ಫಂಡಮೆಂಟಲ್ ರೈಟ್ಸ್ ಆಗೋದು. ಬೆಳಗ್ಗೆಯಿಂದ ಸಂಜೆವರೆಗೂ ನೀನು ಮಾತಾಡ್ಕೊಪ್ಪ, ಫ್ರೀಡಮ್ ಆಫ್ ಸ್ಪೀಚ್ ಫಂಡಮೆಂಟಲ್ ರೈಟ್. ನೀನು ಬೆಳಗ್ಗೆ ಒಂದು ಧರ್ಮ, ಮಧ್ಯಾಹ್ನ ಒಂದು ಧರ್ಮ, ಸಾಯಂಕಾಲಕ್ಕೆ ಒಂದು ಧರ್ಮ. ಸರ್ಕಾರಕ್ಕೆ ಏನು ಖರ್ಚು? ಫ್ರೀಡಮ್ ಟು ಆಫ್ ರಿಲಿಜನ್. ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕೊಟ್ಕೋ. ಏನು ಸರ್ಕಾರಕ್ಕೆ ಏನು ಖರ್ಚು? ನೀನು ಸಂಘ ಸಂಸ್ಥೆ ಕಟ್ಕೊಂಡ್ರೆ. ಫ್ರೀಡಮ್ ಟು ಟ್ರಾವೆಲ್, ನಿನ್ನ ಜೋಬ್ನಲ್ಲಿ ದುಡ್ಡು ಹಾಕ್ಕೊಂಡು ನೀನು ಕಾಶ್ಮೀರ್ಗೆ ಹೋಗ್ತೀಯಾ, ಕನ್ಯಾಕುಮಾರಿಗೆ ಹೋಗ್ತೀಯಾ, ಸರ್ಕಾರಕ್ಕೆ ಏನು ಖರ್ಚು? ಸರ್ಕಾರಕ್ಕೆ ಆರ್ಥಿಕ ಹೊರೆ ಯಾವುದಿಲ್ವೋ ಅವೆಲ್ಲವೂ ಫಂಡಮೆಂಟಲ್ ರೈಟ್ಸ್. ಅದು ಸರ್ಕಾರಕ್ಕೆ ಹೊರೆ ಯಾವುದು? ರೈಟ್ ಟು ಎಜುಕೇಷನ್, ರೈಟ್ ಟು ಹೆಲ್ತ್, ರೈಟ್ ಟು ಫುಡ್, ರೈಟ್ ಟು ಶೆಲ್ಟರ್. ನೋಡಿ, ಅಲ್ಲಿ ಫಂಡಮೆಂಟಲ್ ರೈಟ್ ಆಗಲಿಲ್ಲ. ಹಾಗಾಗಿ ಅವರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ನಾನ್ ಜಸ್ಟಿಸಬಲ್ ರೈಟ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕಲಿತೀವಿ. ಇವು ಜಸ್ಟಿಸಬಲ್ ರೈಟ್ಸ್. ಹೀಗೆ ಸಂವಿಧಾನಕಾರರು ಈ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡೋ ದೃಷ್ಟಿಯಿಂದ ಈ ರೀತಿ ಪರಿಸ್ಥಿತಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 65 ವರ್ಷಗಳ ನಂತರವೂ ಕೂಡ ರೈಟ್ ಟು ಫುಡ್ ಬರಬೇಕಾ ಬೇಡವಾ? ರೈಟ್ ಟು ಹೆಲ್ತ್ ಬರಬೇಕಾ ಬೇಡವಾ? ರೈಟ್ ಟು ಎಜುಕೇಷನ್ ಬರಬೇಕಾ ಬೇಡವಾ? ರೈಟ್ ಟು ಶೆಲ್ಟರ್ ಬರಬೇಕಾ ಬೇಡವಾ? ಯಾಕೆ ಪ್ರಶ್ನೆಗೋಸ್ಕರ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಸಂವಿಧಾನ, ಇವೆಲ್ಲ ಪರಿಣಾಮವಾಗಿ ನಮಗೆ ಒಂದು ಸಂವಿಧಾನ ಸಿಕ್ತು. ಇವೆಲ್ಲವನ್ನು ಗಮನಿಸಿ ನಮ್ಮ ಹಿರಿಯರು ಅನೇಕ ವಿಚಾರಗಳನ್ನು ನಮ್ಮ ಸಂವಿಧಾನ, ಜಗತ್ತಿನ ಅನೇಕ ಸಂವಿಧಾನಗಳಿಗೆ ಅದರ ಪ್ರಿಯಾಂಬಲ್, ಮುನ್ನುಡಿ ಅಂತ, ಪೀಠಿಕೆ ಅಂತ ನಾವೇನು ಕರಿತೀವಿ ಅದಿಲ್ಲ. ಆದರೆ ಭಾರತದ ಸಂವಿಧಾನಕ್ಕೆ ಅಂತಹ ಒಂದು ಪ್ರಿಯಾಂಬಲ್ ಇದೆ. ಆ ಪ್ರಿಯಾಂಬಲ್ಲು ಇಡೀ ಸಂವಿಧಾನದ ದಿಕ್ಸೂಚಿಯನ್ನು ನಮಗೆ ತೋರಿಸ್ಕೊಟ್ಟುತ್ತೆ. ಅದನ್ನು ಪ್ರತಿಯೊಬ್ಬರು ಪ್ರತಿ ದಿವಸ ನಾನು ನಮ್ಮ ಜಡ್ಜಸ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಜುಡಿಷಿಯಲ್ ಅಕಾಡೆಮಿ ಟ್ರೈನಿಂಗ್ನಲ್ಲಿ ಅದನ್ನು ಒಂದು ಫ್ರೇಮ್ ಹಾಕ್ಕೊಂಡ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ರಿ, ಡೈಲಿ ಓದ್ತಾ ಇರಬೇಕು ನೀವು ಅಂತ. ಅದು ಬಯಾಟ್ ಮಾಡುವಂಥ ವಿಚಾರ ಅಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಪ್ರತಿ ದಿವಸ ಪ್ರತಿ ಜಡ್ಜು ತಾನು ಬರೆದಿರ್ತಕ್ಕಂಥ ಒಂದು ತೀರ್ಪೇನಿದೆ ಸಂವಿಧಾನದ ಮೂಲ ತತ್ವಗಳಿಗೆ ಅನುಗುಣವಾಗಿದೆಯಾ ಇಲ್ಲವಾ ಅಂತಕ್ಕಂಥ ಒಂದು ಪರೀಕ್ಷೆಗೆ ತಾನೇ ಒಳಪಡಿಸ್ಕೋಬೇಕು. ವೆದರ್ ಮೈ ಜಡ್ಮೆಂಟ್ ಈಸ್ ಡೆಮೊಕ್ರೆಟಿಕ್ ಆರ್ ಅನ್ಡೆಮೊಕ್ರೆಟಿಕ್, ವೆದರ್ ಮೈ ಜಡ್ಮೆಂಟ್ ಈಸ್ ಸೆಕ್ಯುಲರ್ ಆರ್ ನಾನ್ ಸೆಕ್ಯುಲರ್, ವೆದರ್ ಮೈ ಜಡ್ಮೆಂಟ್ ಈಸ್ ಸೋಷಿಯಲ್ ಜಸ್ಟಿಸ್ ಆರ್ ಆಂಟಿ ಸೋಷಿಯಲ್ ಜಸ್ಟಿಸ್, ವೆದರ್ ಮೈ ಜಡ್ಜ್ಮೆಂಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸನ್ನು ಎತ್ತಿ ಹಿಡಿತಕ್ಕಂಥದ್ದ ಅಥವಾ ಧಿಕ್ಕರಿಸ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ನ್ಯಾಯಾಧೀಶರು ಮಾತ್ರ ಅಲ್ಲ, ನ್ಯಾಯವಾದಿಗಳು ಮಾತ್ರ ಅಲ್ಲ, ಒಬ್ಬ ಲೇಖಕ ತಾನು ಬರೀತಕ್ಕಂಥ ಸಾಹಿತ್ಯ, ತಾನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಾಹಿತ್ಯ ಸಂವಿಧಾನದ ಮೂಲ ತತ್ವಗಳಿಗೆ ಅನುಗುಣವಾಗಿದೆಯಾ ಅಂತ ಪರೀಕ್ಷೆಗೆ ಒಳಪಡಿಸ್ಕೋಬೇಕು. ಒಬ್ಬ ವಿಜ್ಞಾನಿ ತಾನು ಮಾಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಜನರ ಕಲ್ಯಾಣವನ್ನು ಸಾಧನೆ ಮಾಡೋದಕ್ಕೆ ನಾನು ವಿಜ್ಞಾನದ ಸಾಧನೆಯನ್ನು ಮಾಡಿದ್ದೀನ, ಅಥವಾ ಅಣುಬಾಂಬನ್ನು ತಯಾರು ಮಾಡಿ ಮನುಕುಲ ವಿನಾಶಕ್ಕೆ ನಾನು ಕೊಡುಗೆಯನ್ನು ನೀಡಿದ್ದೇನೆ ಅಂತ ಪರೀಕ್ಷೆಗೆ ಒಳಪಡಿಸ್ಕೋಬೇಕು. ಹಾಗಾಗಿ ನಾನು ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಈ ಸಂವಿಧಾನದ ಈ ಪ್ರಿಯಾಂಬಲ್ ಏನಿದೆ ಅದ್ರ ಅಷ್ಟು ಮಹತ್ವವಾದ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನು ಬರೆದಿದ್ದಾರೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮನ್ಲಿ ರಿಸಾಲ್ವ್ to constitute India into a sovereign, socialist, secular, democratic republic, and to secure to all citizens justice, social, economic and political, liberty of thought, expression, belief, faith and worship, equality of status and opportunities, and to promote among them fraternity, assuring the dignity of the individual and the unity and integrity of the nation. ಅಮೇರಿಕಾ ದೇಶದ ಮಹಾಕ್ರಾಂತಿಯ ದಟ್ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್ ಇಲ್ಲಿ ಕಾಣಿಸ್ತದೆ. ಫ್ರೆಂಚ್ ಮಹಾಕ್ರಾಂತಿಯ ಮಹಾಘೋಷಣೆ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿ ಇಲ್ಲಿ ಕಾಣ್ತೀವಿ. ರಷ್ಯಾ ದೇಶದ ಮಹಾಕ್ರಾಂತಿಯ ಘೋಷಣೆ ಈಚ್ ಅಕಾರ್ಡಿಂಗ್ ಟು ಇಸ್ ನೀಡ್ ಆ್ಯಂಡ್ ಈಚ್ ಅಕಾರ್ಡಿಂಗ್ ಟು ಇಸ್ ಎಬಿಲಿಟಿ ಅಂತಕ್ಕಂಥದ್ದು ಇಲ್ಲಿ ಅಳವಡಿಸಲಾಗಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ ಇಲ್ಲಿ ಪ್ರಸ್ತಾಪ ಆಗಿದೆ. ಇಂತಹ ಒಂದು ಪ್ರಿಯಾಂಬಲನ್ನು, ಒಂದು ಸಂವಿಧಾನನ ರಚಿಸ್ಕೊಂಡು ಆ ಸಂವಿಧಾನದ ಎಲ್ಲ ವಿವರಗಳಿಗೆ ನಾನು ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಇದೆ, ಈ ಥರ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಸೆಂಟ್ರಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ವಿದೇಶಾಂಗ ನೀತಿ, ಈ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆ
ರಾಜ್ಯ ಸರ್ಕಾರ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಮಾಡ್ಬೋದು, ಕೇಂದ್ರ ಸರ್ಕಾರ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಮಾಡ್ಬೋದು, ಇವೆಲ್ಲ ಆಸ್ಪೆಕ್ಟ್ಸನ್ನು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೆ ಭಾರತ ದೇಶದ ಸಂವಿಧಾನದ ಯಾವ ಅನುಚ್ಛೇದವೂ ಕೂಡ ಅದರ ಮೂಲ ತತ್ವಗಳು ಯಾವುವು ಅಂತ ಡಿಫೈನ್ ಮಾಡಿಲ್ಲ, ಲಿಸ್ಟ್ ಮಾಡಿಲ್ಲ. ವಾಟ್ ಆರ್ ದಿ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಸ್ಪೆಲ್ಟ್ ಔಟ್ ಇನ್ ಎನಿ ಒನ್ ಆಫ್ ದಿ ಆರ್ಟಿಕಲ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಈ ಬೇಸಿಕ್ ತತ್ವ ಸಂವಿಧಾನದ ಮೂಲ ತತ್ವಗಳು ಅಂತಕ್ಕಂಥ ವಿಚಾರ ಹೆಂಗೆ ಬಂತು? 1973ರಲ್ಲಿ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತಕ್ಕಂಥ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಂತು. 9 ಜನರಿರ್ತಕ್ಕಂಥ ಒಂದು ನ್ಯಾಯಮೂರ್ತಿಗಳ ಪೀಠ ಆ ಕೇಸನ್ನು ಆರ್ಗ್ಯುಮೆಂಟ್ ಕೇಳಿ ಆ ಕೇಸನ್ನು ಒಂದು ಜಡ್ಮೆಂಟ್ ಕೊಡ್ತಾರೆ. ಆ ಜಡ್ಮೆಂಟ್ನಲ್ಲಿ 666ನೇ ಪುಟ ಅಲ್ಲ, 900 ಚಿಲ್ಲರೆ ಪುಟ ಇದೆ ಅದು. ಆ ಜಡ್ಮೆಂಟ್ನ 666ನೇ ಒಂದು ಪ್ಯಾರಾದಲ್ಲಿ ಅವರು ಪ್ರಶ್ನೆ ಹಾಕ್ಕೊಳ್ತಾರೆ. ಏನು ಪ್ರಶ್ನೆ ಹಾಕ್ಕೊಳ್ತಾರೆ ಅಂತಂದರೆ, ಪಾರ್ಲಿಮೆಂಟಿಗೆ ಅನುಚ್ಛೇದ 368ರಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಇದೆ. ಈ ಅಧಿಕಾರನ ಉಪಯೋಗ ಮಾಡಿ ಭಾರತದ ಪಾರ್ಲಿಮೆಂಟ್ ಸದಸ್ಯರು ಸಂವಿಧಾನವನ್ನು ಈ ರೀತಿ ತಿದ್ದುಪಡಿ ಮಾಡ್ಬೋದಾ? ಏನು, ಭಾರತ ದೇಶನ ನಾವು ಬೇರೆ ದೇಶಕ್ಕೆ ಮಾರಬೋದಾ? ಬೇರೆ ದೇಶಕ್ಕೆ ಅಡ ಇಡಬೋದಾ? ನೋಡಿ, ಅವ್ರು ಎಂಥ ಗಂಭೀರವಾದಂಥ ಪ್ರಶ್ನೆ. ಪ್ರಜಾಪ್ರಭುತ್ವವನ್ನು ಕಿತ್ತಾಕಿ ಸರ್ವಾಧಿಕಾರವನ್ನು ತರಬೋದಾ? ಜಾತ್ಯತೀತವನ್ನು ಕಿತ್ತಾಕಿ ಒಂದು ಥಿಯೋಕ್ರಾಟಿಕ್ ಸಮಾಜನ ತರಬೋದಾ? ಸಾಮಾಜಿಕ ನ್ಯಾಯನ ಬದಿಗೊತ್ತಬೋದಾ? ಮೂಲಭೂತ ಹಕ್ಕುಗಳನ್ನು ಕಿತ್ಕೋಬೋದಾ? ಫೆಡರಲ್ ವ್ಯವಸ್ಥೆಯನ್ನು ಕಿತ್ತಾಕಿ ಸರ್ವಾಧಿಕಾರವನ್ನು ತರಬೋದಾ? ಇಷ್ಟಾಕ್ರಿ, ಈ ಸಲ ಗೆದ್ದು ಬಂದಿದ್ದೀವಿ, 5 ವರ್ಷಕ್ಕಿಂತ ಗೆದ್ದು ಬಂದಿದ್ದೀವಿ, ನಮಗೆ ಮೆಜಾರಿಟಿ ಇದೆ, ನಮಗೆ ತಿದ್ದುಪಡಿ ಮಾಡುವ ಅಧಿಕಾರ ಇದೆ, ನಾವು ಸಾಯೋವರೆಗೂ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮುಂದುವರಿತೀವಿ ಅಂತ ಸಂವಿಧಾನನ ತಿದ್ದುಪಡಿ ಮಾಡ್ಕೋಬೋದಾ? ಈ ರೀತಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನು ಇನ್ನೊಂದು ತಿದ್ದುಪಡಿ ಸೇರಿಸೋದು, ಇನ್ನು ಮುಂದಕ್ಕೆ ಯಾರೇ ಬರಲಿ ಇದನ್ನು ತಿದ್ದುಪಡಿ ಮಾಡೋಂಗಿಲ್ಲ. ಆಗ ಅವ್ರು ಹೇಳಿದರು, ಇಲ್ಲ, ಸಂವಿಧಾನನ ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ, ಆದರೆ ಸಂವಿಧಾನದ ಮೂಲ ತತ್ವಗಳನ್ನು ತಿದ್ದುಪಡಿ ಮಾಡೋಂಗಿಲ್ಲ. ಹಾಗಾದರೆ ಮೂಲ ತತ್ವಗಳು ಹೇಳಿಲ್ವಲ್ಲ? ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಹೇಳಿತು, ಒಟ್ಟು ಸಂವಿಧಾನವನ್ನು ಅರ್ಥೈಸಿದಾಗ ಅದರ ಮೂಲ ತತ್ವಗಳು ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು, ದೇಶನ ಅರ್ಥ ಮಾಡ್ಕೊಳ್ಳದೆ ಸಂವಿಧಾನನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸಂವಿಧಾನನ ಅರ್ಥ ಮಾಡ್ಕೊಳ್ಳದೆ ಅದರ ಮೂಲ ತತ್ವಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಆ ತೀರ್ಪಿನಲ್ಲಿ ಕೆಲವನ್ನು ಇವು ಮೂಲ ತತ್ವಗಳು ಅಂತ ಹೇಳ್ತು. ಆ ನಂತರ ಅನೇಕ ತೀರ್ಪುಗಳು ಬಂದಿವೆ. ಆ ಅನೇಕ ತೀರ್ಪುಗಳಲ್ಲೂ ಸಹ ಆ ಪಟ್ಟಿಗೆ ಒಂದೊಂದೇ ಸೇರಿಸ್ತಾ ಬಂದಿದ್ದಾರೆ. ಆ ಒಟ್ಟು ಇವತ್ತಿನವರೆಗೆ ಎಷ್ಟು ಮೂಲ ತತ್ವಗಳು ಅಂತಕ್ಕಂಥ ಪಟ್ಟಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೆ. ಆ ಒಂದೊಂದು ಜಡ್ಮೆಂಟನ್ನು ನಾನು ಇಲ್ಲಿ ಕೋಟ್ ಮಾಡಿಲ್ಲ. ಕೇಶವಾನಂದ ಭಾರತಿ ಮಹಾಸ್ವಾಮಿಗಳ ತೀರ್ಪಿಂದ ಹಿಡಿದು ಇಲ್ಲಿವರೆಗೆ ಬಂದಿರತಕ್ಕಂಥ ಪ್ರಮುಖ ತೀರ್ಪುಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಗೊತ್ತಿರಿಸಿರ್ತಕ್ಕಂಥ ಈ ಮೂಲ ತತ್ವಗಳೇನಿವೆ ಅವನ್ನು ನಾನಿಲ್ಲಿ, ಸಾವರಿನಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೂಲ ತತ್ವ, ಸಾವರಿನಿಟಿ ಆಫ್ ಇಂಡಿಯಾ, ಪಾರ್ಲಿಮೆಂಟರಿ ಡೆಮಾಕ್ರಸಿ, separation of powers between legislature, executive and judiciary, secularism, social justice, federal structure, equality before law, fundamental rights, holding of elections regularly, natural justice. ಇದು ಕೊನೆ ಅಲ್ಲ, ಇನ್ನೂ ಇದೆ. ಬಹುಶಃ ನಾಳೆ ಇನ್ನೊಂದು ತೀರ್ಪಿನಲ್ಲಿ ಇನ್ನೊಂದು ವಿಚಾರ ಬರ್ಬೋದು, ಇದು ಬೇಸಿಕ್ ಫೀಚರ್ ಅಂತ. ನಾನು ಇತ್ತೀಚೆಗೆ ಒಂದು ಉಪನ್ಯಾಸದಲ್ಲಿ ನಾನು ಹೇಳ್ತಾ ಇದ್ದೆ, ಕಳೆದ ಸಲ ಇಲ್ಲೇ ಕಾಣಿಸುತ್ತೆ, ನಾನು ಹೇಳ್ತಾ ಇದ್ದೆ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಕಾಲಕಾಲಕ್ಕೆ ಚುನಾವಣೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾತ್ರ ಪ್ರಜಾಪ್ರಭುತ್ವ ಅಲ್ಲ. ಹಂಗಾದರೆ ಏನು?
ಭಾರತದ ಸನ್ನಿವೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಅದು ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ, ಸ್ವತಂತ್ರವಾದ ನ್ಯಾಯಾಂಗ ಮತ್ತು ಮುಕ್ತವಾದಂಥ ಪತ್ರಿಕಾ ಸ್ವಾತಂತ್ರ್ಯ. ಡೆಮಾಕ್ರಸಿ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಡೆಮಾಕ್ರಸಿ, ಸೋಷಿಯಲ್ ಡೆಮಾಕ್ರಸಿ, ಎಕನಾಮಿಕ್ ಡೆಮಾಕ್ರಸಿ, ಇಂಡಿಪೆಂಡೆಂಟ್ ಜುಡಿಷರಿ ಆ್ಯಂಡ್ ಎ ಫ್ರೀ ಪ್ರೆಸ್. ದೇ ಆರ್ ಇನ್ಸಪರಬಲ್. ಒಂದನ್ನು ಇನ್ನೊಂದಿಂದ ಸಪರೇಟ್ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಆಗೋಲ್ಲ ಭಾರತದ ಸನ್ನಿವೇಶದಲ್ಲಿ. ಬಹುಶಃ ಮುಂದೊಂದು ದಿವಸ ಇದು ಮೂಲ ತತ್ವ ಆಗ್ಬೋದು. ಪೊಲಿಟಿಕಲ್ ಡೆಮಾಕ್ರಸಿ ಆ್ಯಂಡ್ ಸೋಷಿಯಲ್ ಡೆಮಾಕ್ರಸಿ ಆ್ಯಂಡ್ ಎಕನಾಮಿಕ್ ಡೆಮಾಕ್ರಸಿ ಆರ್ ದಿ ಫಂಡಮೆಂಟಲ್ ಬೇಸಿಕ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಇಲ್ಲಿಗೆ ಕೊನೆ ಅಲ್ಲ, ಆದರೆ ಇವತ್ತಿನವರೆಗೂ ಈ ಮೂಲ ತತ್ವಗಳ ತಿದ್ದುಪಡಿ, ಅದಕ್ಕೆ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಕೇಶವಾನಂದ ಭಾರತಿ, ದೀಸ್ ಬೇಸಿಕ್ ಫೀಚರ್ಸ್ ಆರ್ ಅನ್ಅಮೆಂಡಬಲ್ ಆ್ಯಂಡ್ ಅನ್ಟಚಬಲ್. ಯಾರೇ ಸರ್ಕಾರ ಬರಲಿ, ಎಷ್ಟೇ ನಿಮ್ಗೆ ಮೆಜಾರಿಟಿ ಇರಲಿ, ಆದರೆ ಇವನ್ನ ನೀವು ಮುಟ್ಟೋಂಗಿಲ್ಲ. ಹಾಗಾಗಿಯೇ ನಾವಿನ್ನೂ ಪ್ರಜಾಪ್ರಭುತ್ವದ ರುಚಿಯನ್ನು ಕಾಣ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯದ ರುಚಿಯನ್ನು ಕಾಣ್ತಾ ಇದ್ದೀವಿ, ಜಾತ್ಯತೀತ ವ್ಯವಸ್ಥೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ, ಫೆಡರಲ್ ವ್ಯವಸ್ಥೆಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ನಮ್ಮ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದೀವಿ. ಇಲ್ಲಾಂದರೆ ಕೆಲವು ಸರ್ಕಾರಗಳು, ಯಾವುದಾದ್ರು ಸರ್ಕಾರ ಬಂದು ಯಾಕ್ರಿ ಕ್ಲಾಕ್ ವೈಸ್ ಆರ್ತಿ ಎತ್ತೀರಾ, ಆಂಟಿ ಕ್ಲಾಕ್ ವೈಸ್ ಎತ್ತಿ ಅಂತಲೂ ಅನ್ಬೋದಲ್ಲ. ಹಾಗಾಗಿ ಭಾರತ ಸರ್ವೋಚ್ಚ ನ್ಯಾಯಾಲಯ, ನಾನು ಯಾಕೆ ಈ ಮಾತನ್ನು ಹೇಳಿದೆ, ಜಗತ್ತಿನ ಯಾವುದೇ ನ್ಯಾಯಾಂಗ ಈ ತತ್ವನ ಬೆಳೆಸಿಲ್ಲ, ಆ ಹೆಮ್ಮೆ ಭಾರತದ ನ್ಯಾಯಾಂಗಕ್ಕೆ ಮಾತ್ರ ಅಂತ ಬಂದಿದೆ. ಇನ್ನು ಮುಂದೆ ನಿಮಗೆ ಹೇಳಬೇಕಾಗಿರ್ತಕ್ಕಂಥ ವಿಚಾರಗಳು, ಈ ಸ್ವಾತಂತ್ರ್ಯ ಬಂದ ನಂತರ, ಗಣರಾಜ್ಯ ಆದ ನಂತರ ನಾವೊಂದಷ್ಟು ಸಾಧನೆ ಮಾಡಿದ್ವಿ. ನಾನು ಎಲ್ಲ ಸಾಧನೆಗಳ ವಿವರಗಳಿಗೆ ಹೋಗೋದಿಲ್ಲ, ಆದರೆ ಮುಖ್ಯವಾದಂಥ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲಿ ನಾವು ಸಾಧನೆ ಮಾಡಿರ್ತಕ್ಕಂಥದ್ದೇನು, ಇಲ್ಲಿ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, ಇಲ್ಲಿ ಸುಧಾರಣೆಗಳನ್ನು ತಂದಿದ್ದೀವಿ, ಕೃಷಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ, ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಮಾಡಿದ್ವಿ, ಶಿಕ್ಷಣವನ್ನು ಕೊಟ್ಟಿದ್ದೀವಿ, ಉದ್ಯೋಗವನ್ನು ಕೊಟ್ಟಿದ್ದೀವಿ. ಅನೇಕ ಆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮ್ಗೆ ಕೊಡೋಕೆ ನನಗೆ ಇಷ್ಟ ಟೈಮ್ ಸಾಕಾಗುತ್ತೆ. ಇವೆಲ್ಲದರಲ್ಲೂ ನಾವು ಒಂದಷ್ಟು ಸಾಧನೆ ಮಾಡಿ, ಭಾಳ ಮುಖ್ಯವಾದಂಥ ಸಾಧನೆ ಅಂತಂತಂದರೆ ನಾನು ಅದಕ್ಕೆ ಗುರುತಿಸಿದೆ. ನೋಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭಾರತ ದೇಶ ಇತಿಹಾಸದ ಉದ್ದಕ್ಕೂ ಕೂಡ ನಾವು ಗಮನಿಸಿದರೆ ಯಾವಾಗಲೂ ಸಹ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟೇ ಇಲ್ಲ. ದಿ ಎಂಟೈರ್ ಕಂಟ್ರಿ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ವಾಸ್ ನೆವರ್ ಬ್ರಾಟ್ ಅಂಡರ್ ಒನ್ ಪೊಲಿಟಿಕಲ್ ರೂಲ್ ಇನ್ ದಿ ಎಂಟೈರ್ ಹಿಸ್ಟ್ರಿ ಆಫ್ ಇಂಡಿಯಾ. ಇಲ್ಲಿ ನೋಡಿ, ಇಲ್ಲಿ ಕುಶಾನರ ಕಾಲದಲ್ಲಿ ಭಾರತ ಅವರಿಗೆ ಇಲ್ಲಿ ನಿಂತೋದ್ರು, ಈ ಕಡೆ ಹೋಗಲೇ ಇಲ್ಲ. ಅಶೋಕನ ಕಾಲದಲ್ಲಿ ಇಲ್ಲಿಗೆ ನಿಂತೋಯ್ತು, ಕೆಳಗಡೆ ಹೋಗಲೇ ಇಲ್ಲ. ಅಕ್ಬರ್ನ ಕಾಲದಲ್ಲಿ ಅಲ್ಲಿಗೆ ನಿಂತೋಯ್ತು. ಬ್ರಿಟಿಷರ್ಸು, ಫ್ರೆಂಚರು ಈ ದೇಶ ಆಡಳಿತಕ್ಕಂಥ ಪ್ರದೇಶಗಳನ್ನು ನೋಡಿ, ಈ ಪ್ರದೇಶಗಳಿಗೆ ಅವರು ಬರಲೇ ಇಲ್ಲ. 1857 ಆಗಿನ ಕಾಲದಲ್ಲಿ ಈ ವೈಟ್ ಪೋರ್ಷನ್ಸ್ ಏನಿದೆ ಅದು ಬ್ರಿಟಿಷರು ಆಡಲಿಲ್ಲ. ನೋಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತದ ಸಂವಿಧಾನದ ರಾಜಕೀಯ ಆಡಳಿತಕ್ಕೆ ನಾವು ಒಳಪಡಿಸಿದ್ದೀವಲ್ಲ, ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್. ನಿಜವಾದಂಥ ಭಾರತದ ರಾಷ್ಟ್ರ ನಿರ್ಮಾಣ ನನ್ನ ಅಭಿಪ್ರಾಯದಲ್ಲಿ ಯಾವಾಗ ಆ ಇಡೀ ಭೂಪ್ರದೇಶನ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿರ್ತೀವಲ್ಲ, ಅದು ರಾಷ್ಟ್ರದ ನಿರ್ಮಾಣ. ಆ ಕೆಲಸನ ಭಾರತದ ಸಂವಿಧಾನದಲ್ಲಿ ನಾವು ಮಾಡಿದ್ವಿ. ಬೇರೆ ಎಷ್ಟೇ ಜನ ಹೇಳ್ಬೋದು ನಾವು ಅದು ಬಿಟ್ಟು ಮಾಡಿಲ್ಲ, ಇದು ಮಾಡಿಲ್ಲ. ನಿಜ, ನಾನು ಒಪ್ತೀನಿ. ಇನ್ನೂ ಒಂದಷ್ಟು ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಬಡತನದಲ್ಲಿದ್ದಾರೆ, ವಸತಿಹೀನರಿದ್ದಾರೆ, ಎಲ್ಲರಿಗೂ ಆರೋಗ್ಯ ಸಿಕ್ಕಿಲ್ಲ, ಎಲ್ಲರಿಗೂ ಶಿಕ್ಷಣ ಸಿಕ್ಕಿಲ್ಲ, ಎಲ್ಲರಿಗೂ ಉದ್ಯೋಗ ಸಿಕ್ಕಿಲ್ಲ. ಇವೆಲ್ಲ ಸತ್ಯನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಮಾಡಿರ್ತಕ್ಕಂಥ ಪಾಸಿಟಿವ್ ಅಚೀವ್ಮೆಂಟ್ಸನ್ನು ನಾವು ಮರೀಬಾರ್ದು. ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ಇಸ್ ದಿಸ್. ಹಂಗಿದ್ರೆ ಇಷ್ಟೆಲ್ಲ ಸಾಧನೆಗಳ ಮಧ್ಯೆ ಆದರೂ ಕೂಡ ಈಗ ಮುಂದಿನ ಸವಾಲುಗಳೇನು?
ಆ ಮುಂದಿನ ಸವಾಲುಗಳು ಕೂಡ ನಾನು ವಿವರಕ್ಕೆ ಹೋಗೋದಿಲ್ಲ, ಹೆಡ್ಲೈನ್ಸ್ ಮಾತ್ರ ನಿಮ್ಗೆ ಕೊಡ್ತೀನಿ. ಅದು ತೆಗಿ ಹೋಗಿ ಮುಂದಕ್ಕೆ. ಪೊಲಿಟಿಕಲ್ ಡಿಜೆನರೇಷನ್. ನಾನು ಅದನ್ನು ಬೇಕಾದರೆ ಇನ್ನೊಂದು ಗಂಟೆ ನೀವು ಕೇಳುವಷ್ಟು ನನ್ನ ಹತ್ರ ಮಾಹಿತಿ ಇದೆ, ಬೇಡ, ಅದು ಒಂದು ಪದಕ್ಕೆ ಸಾಕು. ಎರಡನೇದು ಹೋಗಮ್ಮ, ನೆಕ್ಸ್ಟ್ ಇನ್ನು ಹೋಗು. ಕಮ್ಯುನಲಿಸಮ್, ಟೆರರಿಸಮ್, ಕಮರ್ಷಿಯಲೈಜೇಷನ್, ಕ್ರಿಮಿನಲೈಜೇಷನ್ ಆ್ಯಂಡ್ ಕಲ್ಚರಲ್ ಡಿಜೆನರೇಷನ್. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಪೊಲಿಟಿಕಲ್ ಡಿಜೆನರೇಷನ್, ಟೆರರಿಸಮ್, ಕಮ್ಯುನಲಿಸಮ್, ಕ್ರಿಮಿನಲೈಜೇಷನ್, ಕಮರ್ಷಿಯಲೈಜೇಷನ್ ಆ್ಯಂಡ್ ಕಲ್ಚರಲ್ ಡಿಜೆನರೇಷನ್. ಇವು ಮುಖ್ಯವಾಗಿ ನಮ್ಮ ದೇಶಕ್ಕೆ ಇವತ್ತು ಸಂವಿಧಾನಕ್ಕೆ ಒಯ್ತಕ್ಕಂಥ ಸವಾಲುಗಳು. ಈ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸದೇ ಇದ್ದರೆ ನಮ್ಮ ಸಂವಿಧಾನವನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಅಲ್ಲಿ ಅರಾಜಕತೆ ಬರುತ್ತೆ. ಅರಾಜಕತೆ ಬಂದಾಗ ನಮ್ಮ ಲಾಯರ್ಸ್ ಫ್ರೆಂಡ್ಸ್ಗೆಲ್ಲ ನಾನು ಹೇಳ್ತಾ ಇದ್ದೆ, ಮೊದಲನೇ ಅಟ್ಯಾಕು ಜಡ್ಜಸ್ಸು ಅವ್ರು ಜೈಲಿಗೆ ಕಳಿಸ್ತಾರೆ ಅರಾಜಕತೆ ಬಂದಾಗ. ಅಂದರೆ ಲಾಯರ್ಗಳು ನಗ್ತಾ ಇದ್ರು, ನೆಕ್ಸ್ಟ್ ಅಟ್ಯಾಕ್ ಲಾಯರ್ಸು ಅಂತ ಹೇಳ್ತಿದ್ದೆ. ಅದಕ್ಕೆ ನಾನು ಇನ್ನೊಂದು ಹೇಳ್ತಾ ಇದ್ದೆ, ಇವೆಲ್ಲ ಎಂಥ ಗಂಭೀರವಾದಂಥ ಪರಿಸ್ಥಿತಿಗಳು ಈಗ ನಮ್ಮ ಸಂಬಂಧಪಟ್ಟಿದ್ದಲ್ಲ ಅಂತ. ನಾನು ಅದಕ್ಕೆ ಜರ್ಮನ್ ದೇಶದ ಒಬ್ಬ ಟೀಚರ್ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಒಂದು ಕವನನ್ನು ಹೇಳ್ತಾನೆ. ಆ ಕವನ ಎಷ್ಟು ಪ್ರಸ್ತುತ ಅಂದರೆ, ನಾವು ಈ ಸವಾಲುಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ಒಂದೊಂದು ಸವಾಲು ಬಗ್ಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ತನ್ನ ಕೂಗನ್ನು ಎತ್ತಬೇಕಾಗಿದೆ. ನಾವು ಅದನ್ನು ವಿರೋಧ ಮಾಡಬೇಕಾಗಿದೆ. ನಾವು ನಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ಆ ಸವಾಲುಗಳನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಅದೇನಾದರೂ ನಮಗೆ ಸಂಬಂಧಪಟ್ಟಿಲ್ಲ, ಅದೇನು ಅಂಥ ಗಂಭೀರವಾದಂಥ ಅಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಈ ದೇಶನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಕವನ ಅಷ್ಟು ಮಾತ್ರ ನಾನು ಹೇಳಿ ನೀವು ಅಂದ್ಕೋಬೋದು, ಏನೋ ಹಾಳಾಗೋಗ್ಲಿ ಬಿಡ್ರಿ, ರಾಜಕಾರಣ ಹಿಂಗೆ ಆಗೋಗಿದೆ ಅಲ್ಲ. ಅದು ಆ ರೀತಿ ನಾವು ಅಂದ್ಕೊಂಡ್ರೆ ಇಟ್ ಅಮೌಂಟ್ಸ್ ಟು ಡಿಪೊಲಿಟಿಕಲೈಜೇಷನ್. ಅದು ಬಹಳ ಡೇಂಜರ್. ಈ ಪ್ರತಿಯೊಂದು ಸವಾಲನ್ನು ಸಹ ನಾವು ಅಷ್ಟೇ ಆ ಕವನ ನಾವು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆ ಟೀಚರ್ ಆ ಕವನದಲ್ಲಿ ಬರೀತಾನೆ, ಅದು ಹಿಟ್ಲರ್ನ ನಾಜಿ ಸೈನಿಕರು ಅವರ ವಿರೋಧಿಗಳನ್ನು ಸದೆ ಬಡಿತಾ ಬರ್ತಾ ಇರ್ತಾರೆ. ಆಗ ಆ ಸನ್ನಿವೇಶದಲ್ಲಿ ಬರೆದಂತಹ ಕವನ ಅದು. ಅವರು ಮೊದಲು ಹುಡುಕಿಕೊಂಡು ಬಂದರು, ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕ್ಯಾಥೋಲಿಕ್ಕರನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕ್ಯಾಥೋಲಿಕ್ ಆಗಿರಲಿಲ್ಲ. ಅವರು ಮತ್ತೆ ಬಂದರು, ಅವರು ಕಮ್ಯುನಿಸ್ಟರನ್ನು ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದರೆ ನಾನು ಕಮ್ಯುನಿಸ್ಟನಾಗಿರಲಿಲ್ಲ. ಅವರು ಕೊನೆಗೆ ಬಂದರು, ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ನನಗಾಗಿ ಬಾಯಿ ಬಿಡುವವರು ಯಾರೂ ಇರಲಿಲ್ಲ. ನಮಸ್ಕಾರ. ನಮಸ್ಕಾರ ಸರ್, ನಾನು ರಾಮಕೃಷ್ಣ ಪ್ರಸಾದ್ ಅಂತ. ನಂದು 3 ಪ್ರಶ್ನೆಗಳಿದೆ. ಮೊದಲನೇದು, ನಿಮ್ಮ ಲೆಕ್ಚರ್ ತುಂಬಾ ಚೆನ್ನಾಗಿತ್ತು. ಯುವರ್ ಪ್ರೆಸೆಂಟೇಷನ್ ವಾಸ್ ವೆರಿ ಗುಡ್. ಲಾಟ್ ಆಫ್ ಎಫರ್ಟ್ಸ್ ಹ್ಯಾಸ್ ಗಾನ್ ಇನ್ ದಟ್. ಬಟ್ ಒನ್ ಸಜೆಷನ್ ಯು ವಾಂಟೆಡ್ ಫೀಡ್ಬ್ಯಾಕ್, ಪೇಜ್ ನಂಬರ್ಸ್ ಯು ಕ್ಯಾನ್ ಗಿವ್, ಬಾರ್ಡರ್ ಆ್ಯಂಡ್ ಪೇಜ್ ನಂಬರ್. ಇಫ್ ಯು ಗಿವ್ ಪೇಜ್ ನಂಬರ್, ಯು ಕ್ಯಾನ್ ಗೋ ಟು ದಟ್ ಪೇಜ್ ನಂಬರ್. That's one suggestion. Next is, you told India has been ruled by from 60 years one idu anta. But ಇಲ್ಲಿ ಇಲ್ಸ್ ಆಫ್ ಇಂಡಿಯನ್ ಡೆಮಾಕ್ರಸಿನಲ್ಲಿ ಒನ್ ಆನರಬಲ್ ಸ್ಪೀಕರ್ ಸ್ಪೋಕ್ ಫಾರ್ ಒನ್ ಆಫ್ ದಿ ಇಲ್ಸ್ ಆಫ್ ಇಂಡಿಯನ್ ಡೆಮಾಕ್ರಸಿ ಈಸ್ ದ ಡೈನಾಸ್ಟಿ ರೂಲ್.
Okay, past 60 years, if you see, one dynasty has ruled our country. So, for example, you see Obama. If he contests second time, if he becomes president, he cannot become president the next time. So, there is one of the ills, not one ruler for 60 years. See, one dynasty has ruled our country. Some other dynasty, some other, like Patel must have ruled our country. Go to question. Adondu. Next is the international courts. What is the role of international courts? You are very honorable. This one. See, for example, now we are seeing that Italian, this one, that Marine Center. Supreme Court orders and what international courts are doing? We are seeing Hindu population is reduced in Pakistan from 18 to 1%. In Bangladesh, 40 temples have been destroyed. No, Fine. International courts. That's Thank you, sir. Thank you. Your lecture was very good, sir. ನಿಮ್ಮ ಮೊದಲನೇ ಸಲಹೆಯನ್ನು ನಾನು ಸ್ವಾಗತಿಸ್ತೀನಿ, ನಾನು ಅನುಷ್ಠಾನಕ್ಕೆ ತಂದುಕೊಳ್ತೀನಿ. ನಿಮ್ಮ ಎರಡು ಪ್ರಶ್ನೆ ಬೇರೆ ಇದೆಯಲ್ಲ, ವಂಶ ಪಾರಂಪರ್ಯ ಆಡಳಿತ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೆಲಸ, ಇವತ್ತಿನ ಸಬ್ಜೆಕ್ಟ್ಗೆ ಸಂಪೂರ್ಣ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥ ಪ್ರಶ್ನೆಗಳು. ನೀವು ನನ್ನನ್ನು ಪರ್ಸನಲಾಗಿ ಬಂದು ಭೇಟಿ ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ. Sir, I have got some basic question. Actually, when it comes to individuals, sir, we are all guided by religion. But when it comes to constitution, somehow there is no place for religion, sir. I think it is a bit discomforting. I want to know why people have not worked towards a world religion, which can be, instead of being secular, why can't we have a world religion? As you said, constitution is the assembly of so many other constitutions, we have derived things. Why we have not made something like world religion? I think whether any work is done in that regard, sir. That's all I want. ಇದು ನಾನು ಹೊಸದಾಗಿ ಹೇಳ್ತಾ ಇಲ್ಲ, ನಾನು ಜಡ್ಮೆಂಟ್ನಲ್ಲೇ ಬರೆದಿದ್ದೀನಿ. ಸಾವಿರಾರು ಪುಸ್ತಕಗಳಲ್ಲಿ ಅದು ಪ್ರಿಂಟ್ ಆಗಿದೆ. ಜಗತ್ತಿನ ಎಲ್ಲ ಧರ್ಮಗಳು ಪ್ರಾರಂಭದಲ್ಲಿ ಹುಟ್ಟಿದ್ದು ಜನರ ಕಣ್ಣೀರನ್ನು ಒರೆಸೋಕ್ಕೆ. ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ, ಜನರ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ. ರೋಮ್ ನಾಗರಿಕತೆಯ ಗುಲಾಂ ಪದ್ಧತಿಯ ವಿರುದ್ಧ ಸಿಡಿದೆದ್ದಿದ್ದೇ ಕ್ರೈಸ್ತ ಧರ್ಮ. ಹಿಂಸೆ, ಲೂಟಿ, ದರೋಡೆ ವಿರುದ್ಧ ಸೆಂಟ್ರಲ್ ಏಷ್ಯಾದಲ್ಲಿ ಹುಟ್ಟಿ ಬಂದಿದ್ದೇ ಇಸ್ಲಾಂ ಧರ್ಮ. ಬಲಿ ಸಂಸ್ಕೃತಿಯ ವಿರುದ್ಧ ಹುಟ್ಟಿದ್ದೇ ಜೈನ ಧರ್ಮ. ಸರಳೀಕೃತವಾದಂತಹ ಮುಂದುವರೆದ ಧರ್ಮವೇ ಬೌದ್ಧ ಧರ್ಮ. ಆ ಮುಂದೆ ಸಾಗಿ ಬಂದಿದ್ದೇ ಸಿಖ್ ಧರ್ಮ. ಹಾಗಾಗಿ ದಮನಕ್ಕೆ ಒಳಗಾಗಿರ್ತಕ್ಕಂಥ ಜನರ ಧ್ವನಿಯೇ ಧರ್ಮ. ಹಾಗಾಗಿ ನಾವು ಯಾರು ಯಾವ ಧರ್ಮದ ವಿರೋಧಿಗಳೂ ಆಗಬೇಕಾಗಿಲ್ಲ. ಹಾಗಾಗಿನೇ ಭಾರತದ ಸಂವಿಧಾನದಲ್ಲಿ ನಿಮಗೆ ಬೇಕಾದಂಥ ಧರ್ಮವನ್ನು ನೀವು ಅನುಸರಿಸಿ, ಫ್ರೀಡಮ್ ಆಫ್ ರಿಲಿಜನ್ ಅಂತಕ್ಕಂಥದ್ದು ನಮಗೆ ಕೊಟ್ಟಿರ್ತಕ್ಕಂಥ. ಆದರೆ ದುರಾದೃಷ್ಟವಶಾತ್ ಏನಾಗುತ್ತೆ ಅಂತಂದರೆ, ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದೆ ಧರ್ಮ ಅನ್ನೋ ಕಾರಣಕ್ಕೆ ಜನರು ಧರ್ಮದ ಬಗ್ಗೆ ಶರಣಾಗತರಾಗುತ್ತಾರೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಧರ್ಮ ಅಪ್ರಜಾಪ್ರಭುತ್ವಗೊಳ್ಳುತ್ತೆ, ಅನ್ಡೆಮೊಕ್ರಟೈಸೇಷನ್ ಆಫ್ ರಿಲಿಜನ್. ನಾವು ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ಇದನ್ನು ನಾವು ನೋಡ್ತೀವಿ. ನೀನು ಟೋಪಿ ಹಾಕ್ಕೊಳ್ಳೇಬೇಕು, ನೀನು ಗಡ್ಡ ಬೀಳಲೇಬೇಕು, ನೀನು ಬುರ್ಕ ಹಾಕ್ಕೊಳ್ಳೇಬೇಕು, ನೀನು ಪಾದಪೂಜೆ ಮಾಡಲೇಬೇಕು, ನೀನು ಕಾಣಿಕೆ ಕೊಡಲೇಬೇಕು. ಇಲ್ಲ ಅಂತಂದರೆ ಅವನ ಜಾತಿಯಿಂದ ಹೊರಗಾಕಿ, ಧರ್ಮದಿಂದ ಹೊರಗಾಕಿ, ಅವನ ಮನೆಗೆ ಹೆಣ್ಣು ಕೊಡಬೇಡಿ, ಅವನ ಮನೆಯಿಂದ ಹೆಣ್ಣು ತರಬೇಡಿ ಅಂಥ ಒಂದು ವ್ಯವಸ್ಥೆಗೆ ಐ ಕಾಲ್ ಇಟ್ ಆ್ಯಸ್ ಅಪ್ರಜಾಪ್ರಭುತ್ವಗೊಳಿಸೋದು, ಅನ್ಡೆಮೊಕ್ರಟೈಸೇಷನ್ ಆಫ್ ರಿಲಿಜನ್. ಅದನ್ನು ವಿರೋಧ ಮಾಡಬೇಕಾಗಿದೆ. ಒಬ್ಬ ರಾಜನಾಗತಕ್ಕಂಥವನು, ಒಬ್ಬ ಮಂತ್ರಿ ಆಗಿರ್ತಕ್ಕಂಥವನು, ಒಂದು ಸರ್ಕಾರ ಅನ್ನಿಸ್ಕೊಳ್ತಕ್ಕಂಥದ್ದು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಜನರ ವಿಶ್ವಾಸವನ್ನು ಪಡೆದು ಅಧಿಕಾರದಲ್ಲಿ ಮುಂದುವರಿಯಬೇಕು. ಆದರೆ ಅನೇಕ ಕಾರಣಗಳಿಗಾಗಿ
ಆ ರಾಜ ಆಗಿರ್ಬೋದು, ಇವತ್ತಿನ ಮಂತ್ರಿ ಆಗಿರ್ಬೋದು, ಆ ಕೆಲಸ ಅವ್ರು ಮಾಡಲ್ಲ. ಜನ ಚುರುಚಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವನು ಸೀಟ್ ಬಿಟ್ಟು ವಾಲಂಟಿಯರ್ ಆಗಿ ಹೋಗೋಲ್ಲ. ಯಾಕೆಂದರೆ ಆ ಸೀಟಿನ ರುಚಿ ಕಾಣಿರ್ತಾನೆ ಅವನು. ಆಗ ಅವನು ಧರ್ಮಗುರು ಹತ್ರ ಹೋಗ್ತಾನೆ, ಜನ ಸಿಡಿದು ಹೇಳಿದ್ದಾರೆ, ನೀವೇ ನನ್ನನ್ನು ಕಾಪಾಡಬೇಕು ಅಂತ. ಆಗ ಧರ್ಮಪೀಠಗಳು ಗುರುಗಳು ಜನರ ಮುಂದೆ ಬರ್ತಾರೆ. ನಿಮ್ಮೆಲ್ಲ ಸಮಸ್ಯೆಗೆ ಈ ರಾಜ ಅಲ್ಲ ಕಾರಣ, ನಿಮ್ಮ ಮಾಡಿರ್ತಕ್ಕಂಥ ಪಾಪ. ಈ ರಾಜ ಅಲ್ಲ ಕಾರಣ, ದೇವರು ಕೊಟ್ಟಂತಹ ಶಾಪ. ಹೀಗೆ ಜನರ ಬಾಯನ್ನು ಮುಚ್ಚಿಸ್ತಾರೆ. ಇಲ್ಲಿ ರಾಜಕಾರಣ ಮತ್ತು ಧರ್ಮ ಬೆರೆಯುತ್ತೆ. ರಿಲಿಜನ್ ಪ್ಲಸ್ ಪಾಲಿಟಿಕ್ಸ್ ಈಸ್ ಈಕ್ವಲ್ ಟು ಕಮ್ಯುನಲಿಸಮ್. ನಾವು ಧರ್ಮವನ್ನು ವಿರೋಧ ಮಾಡಬೇಕಾಗಿಲ್ಲ. ಧರ್ಮನ ಕೋಮುವಾದವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಲ್ಲ, ಅದನ್ನು ವಿರೋಧ ಮಾಡಬೇಕಾಗಿದೆ. ಹಾಗಾಗಿ ನಾವು ಜಗತ್ತಿನ ಧರ್ಮಗಳನ್ನು ಒಬ್ಬ ವ್ಯಕ್ತಿಯ ವಿಚಾರಕ್ಕೆ ಬಿಡೋಣ, ಒಂದು ಕುಟುಂಬ ವಿಚಾರಕ್ಕೆ ಬಿಡೋಣ. ಅದು ಸಮಾಜದ ವಿಚಾರ ಆಗಬಾರ್ದು, ಸರ್ಕಾರದ ವಿಚಾರ ಆಗಬಾರ್ದು. ಕ್ವಶನ್ನು ಭಾಳ ಡಿಬೇಟಬಲ್ ಇದೆ. ಇದು ಒಂದು ಈ ಕ್ವಶನ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಆರ್ಟಿಕಲ್ ಲಿಮಿಟ್ಸ್ ಆಫ್ ಜುಡಿಷಿಯಲ್ ಕಂಡಕ್ಟ್ ರಿಟನ್ ಬೈ ವಿ ಆರ್ ಕೃಷ್ಣಯ್ಯರ್. See, what he has raised, it applies to everyone. A performance commission to investigate delinquent judges is essential if egregious judicial blunders are to be minimized, because the holders of judicial office identified with the interest of social justice, they may forget their frailties and fallibilities. And also judges must accept the criticism with candor, however it is blunt. It is question raised by V.R. Krishnayar. What is your comments on this? ಮೊದಲನೇದಾಗಿ ನನ್ನ ಸಬ್ಜೆಕ್ಟ್ಗೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ಪ್ರಶ್ನೆ. ಆದರೂ ನಾನು ಈಗಾಗಲೇ ವ್ಯಾಪಕವಾಗಿ ಹೇಳಿದ್ದೀನಿ. ಕಳೆದ ವಾರ ನೀವು ಮೈಸೂರು ಎಡಿಷನ್ಸ್ ಇರತಕ್ಕಂಥ ಎಲ್ಲ ಪತ್ರಿಕೆಗಳನ್ನು ನೀವು ಹೋದರೆ ನನ್ನ ಅಭಿಪ್ರಾಯ ನೇರವಾಗಿ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಐ ವೆಲ್ಕಮ್ ದಿ ಕ್ರಿಟಿಸಿಸಮ್ ಆಫ್ ಇಂಡಿಯನ್ ಜುಡಿಷರಿ. ಆದರೆ ಅದಕ್ಕೊಂದು ಚೌಕಟ್ಟಿರಬೇಕು. ನಾಗಮೋಹನ್ ದಾಸ್ ತೀರ್ಪುಗಳು ಅಂತ ನೀವು ವಿಮರ್ಶೆ ಒಳಪಡಿಸಬೇಡ್ರಿ. ಕರ್ನಾಟಕ ಹೈಕೋರ್ಟಿನ ತೀರ್ಪು ಅಂತ ವಿಮರ್ಶೆಗೆ ಒಳಪಡಿಸಿ. ನಿಮ್ಮ ವಿಮರ್ಶೆ ಆರೋಗ್ಯಕರವಾಗಿರಲಿ, ರಚನಾತ್ಮಕವಾಗಿರಲಿ. ನಮ್ಮ ತಪ್ಪುಗಳನ್ನು ಸರಿತಿದ್ದಿ ನಮ್ಮನ್ನು ಇನ್ನೂ ಮೇಲ್ಮಟ್ಟಕ್ಕೆ ಕೊಯ್ಯುವಂಥ ವಿಮರ್ಶೆ ನಿಮ್ಮದಾಗಲಿ. ನಮ್ಮ ಹಿರಿಯರು ಕಷ್ಟಪಟ್ಟು ಕಟ್ಟಿರೋ ಒಂದು ಸಂಸ್ಥೆ ನಮ್ಮ ನ್ಯಾಯಾಂಗ. ನಿಮ್ಮ ವಿಮರ್ಶೆ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಂಸ್ಥೆಯನ್ನು ಧ್ವಂಸ ಮಾಡ್ತಕ್ಕಂಥ ವಿಮರ್ಶೆ ಆಗ್ಕೊಡ್ದು. ಅನೇಕ ಕಾರಣಗಳಿಗಾಗಿ ಈ ದೇಶದಲ್ಲಿ ಸಾಧಾರಣ ಜನರು ಶಾಸಕಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ತಮ್ಮ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ನಂಬಿಕೆ ಉಳ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಅಂತಂದರೆ ಅದು ನ್ಯಾಯಾಂಗ. ಈ ನಂಬಿಕೆಯನ್ನು ಹಾಳು ಮಾಡುವಂಥ ವಿಮರ್ಶೆ ನಿಮ್ಮದಾಗಬಾರ್ದು. ಈ ನಂಬಿಕೆಯನ್ನು ಜನ ಕಳ್ಕೊಂಡ್ಬಿಟ್ರೆ ನ್ಯಾಯಾಂಗ ಇಲ್ಲ, ಕಾರ್ಯಾಂಗ ಇಲ್ಲ, ಶಾಸಕಾಂಗ ಇಲ್ಲ. ಜನ ಎಲ್ಲಿಗೆ ಹೋಗ್ಬೇಕು? ಮಾಫಿಯಾಗಳ ಹತ್ರ ಹೋಗ್ಬೇಕಾ? ಹಾಗಾಗಿ ಐ ವೆಲ್ಕಮ್ ದಿ ಕ್ರಿಟಿಸಿಸಮ್ ಆಫ್ ಇಂಡಿಯನ್ ಜುಡಿಷರಿ, ಬಟ್ ಇಟ್ ಮಸ್ಟ್ ಹ್ಯಾವ್ ಎ ಫ್ರೇಮ್ವರ್ಕ್ ಫಾರ್ ಎ ಬೆಟರ್ ಕ್ರಿಟಿಸಿಸಮ್, ಫಾರ್ ಬೆಟರ್ ಡೆವಲಪ್ಮೆಂಟ್. ಆ ದೃಷ್ಟಿಯಲ್ಲಿ ನೀವು ಮಾಡೋದಾದರೆ ಖಂಡಿತವಾಗಿ ನಾನು ಸ್ವಾಗತಿಸ್ತೀನಿ. ಇದನ್ನು ನಾನು ಪ್ರತಿಪಾದಿಸ್ಕೊಂಡು ಬಂದಿದ್ದೀನಿ. ಸರ್, ತಮ್ಮ ಭಾಷಣ ಬಹಳ ಅದ್ಭುತವಾಗಿತ್ತು. ಈಗ ಚರ್ಚೆ ಇಲ್ಲದೇ ಅನೇಕ ಮಸೂದೆಗಳು ಪಾಸಾಗತ್ತೆ ಅಂತ ಹೇಳಿದ್ರಿ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪ್ರಜಾಪ್ರಭುತ್ವದಲ್ಲಿ ನಾವೇನಾದರೂ ಈ ಬಗ್ಗೆ ಧ್ವನಿ ಎತ್ತಬಹುದಾ ಸಂವಿಧಾನದ ಅಡಿಯಲ್ಲಿ? ಅದು ಹೇಗೆ ಕೆಲಸ ಮಾಡಬೇಕು ಅಂತ ಸ್ವಲ್ಪ ಮಾಹಿತಿ ಕೊಡಿ. ನಿಮ್ಮ ಪ್ರಶ್ನೆ ಭಾಳ ರಿಲೆವೆಂಟ್. ನಾವು ಪ್ರತಿಯೊಬ್ಬರೂ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಕೊಡುಗೆ ಮಾಡೋದಕ್ಕೆ ಸಾಧ್ಯ.
ನಾನೊಬ್ಬ ಸಿಟ್ಟಿಂಗ್ ಜಡ್ಜ್, ನನಗಿನ್ನೂ 1 ವರ್ಷ ಇದೆ, ಅಷ್ಟರೊಳಗೆ ಇಂಪೀಚ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಂಪೀಚ್ ಮಾಡಿದರೂ ಪರವಾಗಿಲ್ಲ, ನಾನು ಜನಪರವಾದಂತಹ ವಾಯ್ಸನ್ನು ಎತ್ತಬೇಕು ಅನ್ನೋ ಕಾರಣಕ್ಕಾಗಿಯೇ ನಾನು ಧೈರ್ಯ ಮಾಡಿ ರಾಜಕೀಯ ದಿವಾಳಿತನ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು. ಒಬ್ಬ ಸಿಟ್ಟಿಂಗ್ ಜಡ್ಜ್ ಆಗಿ ನಾನು ಯಾಕೆ ಆ ಮಾತನ್ನು ಹೇಳಿದೆ ಅಂತಂತಂದರೆ, ನನ್ನ ಇತಿಮಿತಿಗಳು ನನಗಿದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ರಲ್ಲಿ 1976ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಶ್ರೀಮತಿ ಇಂದಿರಾ ಗಾಂಧಿಯವರ ಪಾರ್ಲಿಮೆಂಟ್ ಸದಸ್ಯವನ್ನು ಅಸಿಂಧು ಅಂತ ಘೋಷಿಸಿತು. ಆಗ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಹಾಕಿದರು. ಸುಪ್ರೀಂ ಕೋರ್ಟ್ನವರು ಒಂದು ಸ್ಟೇ ಕೊಟ್ಟರು. ಅದು ಲಿಮಿಟೆಡ್ ಸ್ಟೇ. ಏನು ಅಂತಂದರೆ, ನೀನು ಪಾರ್ಲಿಮೆಂಟ್ ಮೆಂಬರ್ಸ್ ಆಗಿ ಸದಸ್ಯರಾಗಿ ಮುಂದುವರಿಬೋದು, ಆದರೆ ಪಾರ್ಲಿಮೆಂಟು ಚರ್ಚೆಗಳಲ್ಲಿ ನೀನು ಭಾಗವಹಿಸೋಂಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಮತ ಹಾಕುವಂಥ ಸಂದರ್ಭ ಬಂದಾಗ ಯು ಹ್ಯಾವ್ ನೋ ರೈಟ್ ಆಫ್ ವೋಟಿಂಗ್. ಇನ್ನೇನು ಮಾಡೋದು? ಈ ದೇಶದ ಪ್ರಧಾನಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಂಗಿಲ್ಲ, ಮತ ಹಾಕೋಲ್ಲ ಅಂತಂದರೆ ಇದು ಎಂಥ ಅಷ್ಟೇ ಅಂತ ಸಿಟ್ಟಿಗೆದ್ದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗೋದು. ಲೀಡಿಂಗ್ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟರು. ಪ್ರೆಸ್ ಸೆನ್ಸಾರ್ಶಿಪ್ಪನ್ನು ಹೇರಿದರು. ಇದನ್ನು ವಿರೋಧ ಮಾಡಿ ಈ ದೇಶದ ಎಲ್ಲ ಹೈಕೋರ್ಟ್ಗಳಲ್ಲೂ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಬೇಸ್ ಕಾರ್ಪಸ್ ರಿಟ್ ಪಿಟಿಷನ್ಸ್ ಹಾಕಿದರು. ಸರ್ವೋಚ್ಚ ನ್ಯಾಯಾಲಯ ಎಲ್ಲವನ್ನು ತನ್ನ ತೆಕ್ಕೆಗೆ ತಗೊಂಡು 5 ಜನರಿರ್ತಕ್ಕಂಥ ಒಂದು ಪೀಠ ವಿಚಾರಣೆ ನಡೆಸಿ ಒಂದು ತೀರ್ಪನ್ನು ಕೊಡ್ತು. 4 ಜನ ನ್ಯಾಯಮೂರ್ತಿಗಳು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಬಿಯಸ್ ಕಾರ್ಪಸ್ ರಿಟ್ ಪಿಟಿಷನ್ಸು ನಾಟ್ ಮೇಂಟೈನಬಲ್ ಅಂತ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿ, ಆದರೆ ಒಬ್ಬ ಜಡ್ಜು ಫಂಡಮೆಂಟಲ್ ರೈಟ್ಸ್ ಆರ್ ಅನ್ಸಸ್ಪೆಂಡಬಲ್ ಈವನ್ ಇನ್ ಎಮರ್ಜೆನ್ಸಿ ಅಂತೇಳಿ ಹಬಿಯಸ್ ಕಾರ್ಪಸ್ ರಿಟ್ ಪಿಟಿಷನ್ಸ್ ಆರ್ ಮೇಂಟೈನಬಲ್ ಅಂತೇಳಿ. ಆಗ ಆ ಜಡ್ಜು ಇವರು ಮೈನಾರಿಟಿ, ಆ ಮೆಜಾರಿಟಿನೇ ಮುಂದುವರಿತು, ಎಮರ್ಜೆನ್ಸಿ ಮುಂದುವರಿತು. 3-4 ತಿಂಗಳಲ್ಲಿ ಜಸ್ಟಿಸ್ ಖನ್ನಾ ಆ ಡಿಸೆಂಟಿಂಗ್ ಜಡ್ಜ್ಮೆಂಟ್ ಏನು ಬರೆದಿದ್ರು, ಅವರು ಇಂಡಿಯಾದ ಚೀಫ್ ಜಸ್ಟಿಸ್ ಆಗಬೇಕಾಗಿತ್ತು. ಅವ್ರಿಗೆಲ್ಲ ಅರ್ಹತೆ ಇತ್ತು, ಸೀನಿಯಾರಿಟಿ ಇತ್ತು, ಯಾವುದೇ ಡಿಸ್ಕ್ವಾಲಿಫಿಕೇಷನ್ ಇರಲಿಲ್ಲ. ನಾರ್ಮಲ್ ಪೋರ್ಸ್ನಲ್ಲಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕಾಗಿತ್ತು. ಆದರೆ ಸರ್ಕಾರ ಅವರನ್ನು ಬೈಪಾಸ್ ಮಾಡಿ ಅವರಿಗಿಂತ ಜೂನಿಯರ್ ಜಸ್ಟಿಸ್ ಬೇಗ್ ಅವರನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡಿದರು. ಅದಕ್ಕೆ ನೊಂದು ಖನ್ನಾ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಮುಂದುವರಿಯೋದಿಲ್ಲ ಅಂಥೇಳಿ ರಾಜೀನಾಮೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಮೇರಿಕಾ ದೇಶದ ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜ್ ಜಸ್ಟಿಸ್ ಜಾಕ್ಸನ್ ಅಂತಕ್ಕಂಥವನು ಅಮೇರಿಕಾ ದೇಶದ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಒಂದು ಲೇಖನ ಬರೀತಾನೆ. ಆ ಲೇಖನದ ಎಲ್ಲ ವಿವರಗಳನ್ನು ನಾನು ಕೊಡೋದಿಲ್ಲ, ಒಂದು ಸೆಂಟೆನ್ಸ್ ನಿಮಗೆ ಗಮನಕ್ಕೆ ತರ್ತೀನಿ. ಜಡ್ಜಸ್ ಆರ್ ಮೋರ್ ಆಫನ್ ಬ್ರೈಟ್ ಬೈ ದೇರ್ ಡಿಸೈರ್ and loyalty than by money. Judges are more often bribed by their desire and loyalty than by money. ವೈಯಕ್ತಿಕ ಹಿತಕ್ಕೆ ಶರಣಾಗಿದ್ದರೆ ಜಸ್ಟಿಸ್ ಖನ್ನಾ ಜನಹಿತಾನ ಎತ್ತಿಡಿತಿರಲಿಲ್ಲ. ಜನಹಿತಾನ ಎತ್ತಿಡ್ತು, ವೈಯಕ್ತಿಕ ಹಿತಾನ ಬದಿಗೊತ್ತಿದಂಥ ಜಸ್ಟಿಸ್ ಖನ್ನಾ ಇವತ್ತೂ ಜಗತ್ತಿನ ಜನ ನೆನೆಸ್ತಾರೆ. ನಾವೊಬ್ಬೊಬ್ಬರು ಮಾಡೋದಕ್ಕೆ ಸಾಧ್ಯ ಇದೆ, ನಾವು ಮನಸ್ಸು ಮಾಡಬೇಕು. ನಾನು ಮತ್ತೆ ಇತ್ತೀಚೆಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದಲ್ಲಿ ಹಿಂಗೆ ಹೇಳ್ತಾ ಇದ್ದೆ, ಅನೇಕ ಸಾವಿರಾರು ವರ್ಷಗಳಿಂದ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದಾನೆ ಅಲ್ವಾ? ಒಂದು ದಿವಸ ಸೂರ್ಯ ಜಗತ್ತನ್ನೇ ಎಲ್ಲ ಜೀವರಾಶಿಗಳನ್ನು ಒಂದು ಮೀಟಿಂಗ್ ಈ ಥರ ಕರೀತಾನೆ. ಅವ್ರ ಮುಂದೆ ಹೇಳ್ತಾನೆ, ನೋಡಪ್ಪ, ನಾನು ಇಷ್ಟು ವರ್ಷಗಳ ನಿಮಗೆ ಬೆಳಕನ್ನು ಕೊಟ್ಟಿದ್ದೀನಿ, ನನಗೊಂದು 2-3 ದಿವಸ ರಜಾ ಬೇಕು, ನೀವು ಯಾರಾದರೂ ನೋಡ್ಕೊಳ್ಳಿ ಅಂತ. ಆಗ ಎಲ್ಲರೂ ನಮ್ಮಂಥ ಜ್ಞಾನಿಗಳು, ಬುದ್ಧಿವಂತರು, ಜಡ್ಜ್ಗಳು ಎಲ್ಲ ಫಿಲಾಸಫರ್ಸು ಎಲ್ಲ ಇದು ಸಾಧ್ಯನಾ? ಸಾಧ್ಯನೇ ಇಲ್ಲ ಅಂಥೇಳಿ, ಆಗೋಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಒಂದು ಮಿಣುಕುಳು
ಫೈರ್ ಫ್ಲೈ ಅಂತ ನಾವು ಕರಿತೀವಿ ನೋಡಿ, ಮಿಣುಕುಳ, ಅದು ಎದ್ದು ಬರುತ್ತೆ. ನನ್ನ ಕೈಯಲ್ಲಾದಂಥ ಸಹಾಯನ ಬೆಳಕನ್ನು ನಾನು ನೀಡ್ತೀನಿ. ಇಡೀ ನನ್ನ ಬಳಗ ಏನಿದೆ ನಾವೆಲ್ಲನೂ ಸಹ ನಮ್ಮ ಕೈಯಲ್ಲಾದ ಬೆಳಕನ್ನು ನಾವು ನೀಡ್ತೀವಿ. ನಮ್ಮಷ್ಟೇ ಜಗತ್ತಿನ ಎಲ್ಲ ಜೀವರಾಶಿಗಳು ತಮ್ಮ ಕೈಯಲ್ಲಾದಷ್ಟು ಬೆಳಕನ್ನು ನೀಡೋದಕ್ಕೆ ಸಾಧ್ಯ ಆದರೆ ನೀನು 3 ದಿವಸ ಯಾಕೆ 3 ತಿಂಗಳು ರಜಾ ಹೋಗಿ ಬಾರಯ್ಯ ಮರಾಯ ಅಂತ. ನಾವು ಸೂರ್ಯನಾಗೋದು ಸಾಧ್ಯ ಇಲ್ವೇನೋ, ಆದರೆ ಮಿಣುಕುಗಳು ಬೆಳಕಷ್ಟು ಕೊಡೋದಕ್ಕೆ ಸಾಧ್ಯ ಆದರೆ ನಮ್ಮ ಜನ್ಮ ಸಾರ್ಥಕ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಮಾರ್ಚ್ 17, ನಾಳೆ ಭಾನುವಾರ ಸಂಜೆ ಪ್ರತಿ ವರ್ಷದಂತೆ DVG ಜನ್ಮದಿನೋತ್ಸವ ಕಾರ್ಯಕ್ರಮ ಇರುತ್ತೆ. ನಾಳೆ ಸಂಜೆ 6:30ಗೆ ಪ್ರಸಿದ್ಧ ಚಿಂತಕರು, ಲೇಖಕರು ಡಾಕ್ಟರ್ ಅಜಕ್ಕಳ ಗಿರೀಶ ಭಟ್ ಅವರಿಂದ DVG ಜನ್ಮದಿನೋಪನ್ಯಾಸ ನಾಳೆ ಸಂಜೆ ಇರುತ್ತೆ. ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮೊಡನೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಂದು ದೃಷ್ಟಿಯಿಂದ ನಮ್ಮ ಪರಿವಾರಕ್ಕೆ ಸೇರಿದವರಾಗ್ಬಿಟ್ಟಿದ್ದಾರೆ. ಹೀಗಾಗಿ ಆಗಾಗ ಅವರ ಸಹಾಯನ ನಾವು ಕೇಳ್ತಾ ಇರಬೇಕಾಗತ್ತೆ. ಸಂವಿಧಾನ ರಚನೆಯ ದೀರ್ಘ ಇತಿಹಾಸವನ್ನೇ ಅವರು ಸಮೀಕ್ಷೆ ಮಾಡಿದ್ದಾರೆ. ಹೇಗೆ ಸಂವಿಧಾನ ಪ್ರತಿನಿಧಿಸೋದು ಭಾರತದ ನಾಗರಿಕತೆಯನ್ನು, ಜೀವನ ರೀತಿಯನ್ನು, ಇತಿಹಾಸವನ್ನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಜಾತ್ಯತೀತ ವ್ಯವಹಾರ ಧರ್ಮದ ಅನಿವಾರ್ಯತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು ಕೇವಲ ಒಂದು ಕಾನೂನು ವ್ಯವಸ್ಥೆ ಅಲ್ಲ, ಅದು ನಾಗರಿಕ ಜೀವನಕ್ಕೆ ಅಸ್ಥಿಭಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಜನಸಮುದಾಯಗಳವರು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕೊಡುಗೆಗಳನ್ನು ನೀಡಿದರು ಅನ್ನೋದನ್ನು ಸ್ಮರಣೆ ಮಾಡಿದರು. ಅದು ಕೇವಲ ರಾಜಕೀಯ ಸ್ತರದ ಹೋರಾಟ ಆಗಿರಲಿಲ್ಲ, ಅದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿಯೂ ನಡೆದ ಹೋರಾಟ ಆಗಿತ್ತು ಅನ್ನೋದನ್ನು ನೆನಪು ಮಾಡಿಕೊಟ್ರು. ಸಂವಿಧಾನ ರಚನಾ ಸಮಿತಿಯ ಸದಸ್ಯರ ಮೇಲೆ ಗಾಢವಾಗಿ ಪ್ರಭಾವ ಬೀರಿದ್ದ ಅಂಶಗಳು ಅಮೆರಿಕದ ಸ್ವಾತಂತ್ರ್ಯ ತತ್ವಗಳು, ಫ್ರಾನ್ಸಿನ ಕ್ರಾಂತಿಯ ಹಿನ್ನೆಲೆ, ರಷ್ಯಾ ಕ್ರಾಂತಿಯ ತತ್ವಗಳು, ಅನಂತರ ವಿಶ್ವಸಂಸ್ಥೆಯಲ್ಲಿ ಘೋಷಿತವಾಗಿದ್ದ ಮಾನವ ಹಕ್ಕು, ಅದರ ತಾತ್ವಿಕತೆ, ಇವೆಲ್ಲ ಪ್ರಭಾವ ಬೀರಿ ನಮ್ಮ ಸಂವಿಧಾನದ ರಚನೆಗೆ ಕಾರಣ ಆದವು. ಸುಮಾರು 66 ದೇಶಗಳು ಆಗಲೇ ಅಂಗೀಕರಿಸಿದ್ದ ಸಂವಿಧಾನಗಳ ಅನೇಕ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಂಡದ್ದಾಯಿತು. ಈ ದೇಶಕ್ಕೆ ಹೊಂದೋದು ಜಾತ್ಯತೀತ ರಾಷ್ಟ್ರ ಅಂತ ಅಂಗೀಕರಿಸಿದ್ದಾಯಿತು. ಜೊತೆಗೆ ಸುಖಿ ರಾಜ್ಯ ಕಲ್ಪನೆಯನ್ನು ಕೂಡ ಸ್ವೀಕರಿಸಿದ್ದಾಯಿತು. ಒಂದು ಬಲಿಷ್ಠವಾದ ಕೇಂದ್ರ, ಭಾಷಾವಾರು ರಾಜ್ಯಗಳು, ಈ ಫೆಡರಲ್ ರಚನೆಯನ್ನು ತಂದದ್ದಾಯಿತು. ಮತ್ತು ಅಧಿಕಾರ ವಿಕೇಂದ್ರೀಕರಣವೇ ನಮ್ಮ ರಾಜ್ಯಾಂಗದ ಮುಖ್ಯ ತಳಹದಿ ಅನ್ನುವ ತತ್ವವನ್ನು ವಿವರಣೆ ಮಾಡಿ ನಾಗಮೋಹನ್ ದಾಸ್ ಅವರು ತಿಳಿಸ್ಕೊಟ್ರು. ಗ್ರಾನ್ವಿಲ್, ಆಸ್ಟಿನ್ ಮೊದಲಾದ ಅನೇಕ ತಜ್ಞರು ಗಮನಿಸಿದ್ದಾರೆ, ಭಾರತದ ಸಂವಿಧಾನ ಒಂದು ಸಾಮಾಜಿಕ ಕ್ರಾಂತಿ ಪ್ರವರ್ತಕ ಸಂಹಿತೆ. 60 ವರ್ಷಗಳಾದ ಮೇಲೂ, ಏನೇನೋ ಸಮಸ್ಯೆಗಳನ್ನು ಎದುರಿಸಿದ ಮೇಲೂ ಭಾರತ ಏಕರಾಷ್ಟ್ರವಾಗಿ ಮುಂದುವರೆದಿರೋದು ಇದು ಕಡಿಮೆ ಸಾಧನೆ ಏನಲ್ಲ ಅನ್ನೋದನ್ನು ನಾಗಮೋಹನ್ ದಾಸ್ ಅವರು ನೆನಪು ಮಾಡಿಕೊಟ್ಟಿದ್ದಾರೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಇಂಥ ಕ್ಷಮತೆಯನ್ನು ತೋರಿಲ್ಲ. ಇವತ್ತು ನೀವು ಸಮೀಕ್ಷೆ ಮಾಡಿದ್ರೆ ಇದಕ್ಕೆ ವಿಫಲವಾದ ದೇಶಗಳ ಸಂಖ್ಯೆನೇ ಹೆಚ್ಚು ಅಂತ ಹೇಳಬೇಕಾಗತ್ತೆ. ಈ ರೆಸಿಲಿಯನ್ಸ್, ಕ್ಷಮತೆ ಇರೋದು ಭಾರತದಲ್ಲಿ. ಸಂವಿಧಾನ ಅನ್ನೋದು ಕೇವಲ ರಾಜ್ಯಾಂಗ ಸ್ವರೂಪದ ನಿರ್ದೇಶನಕ್ಕೆ ಪರಿಮಿತವಾಗಿದ್ದರೆ ಸಾಕಾಗೋದಿಲ್ಲ. ದೇಶದ ಸಾಮಾಜಿಕಾದಿ ಅಗತ್ಯಗಳಿಗೂ ಕೂಡ ಅದು ಸ್ಪಂದಿಸಬೇಕು.
ಅಂತ ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪದೇ ಪದೇ ಒತ್ತಿ ಹೇಳಿದರು. ಈ ದಿಕ್ಸೂಚನೆಯ ಪ್ರಶಂಸನೀಯ ಮಟ್ಟದ ಅನುಸರಣೆ ಕಳೆದ 50 ವರ್ಷಗಳಲ್ಲಿ ಆಗಿದೆ. ವಿಶೇಷ ಸಾಂದರ್ಭಿಕ ಕ್ರಮಗಳನ್ನು, ಸರ್ವಸಮಾನತೆ ಆಧಾರ ತತ್ವಗಳನ್ನು ಪರಸ್ಪರ ಹೊಂದಿಸೋದು ಸುಲಭದ ಕೆಲಸ ಅಲ್ಲ. ಆದರೂ ಆ ದಿಕ್ಕಿನಲ್ಲಿ ರಾಜ್ಯಾಂಗವನ್ನು ಮುನ್ನಡೆಸೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಶ್ಲಾಘನೀಯವಾದ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಸಂವಿಧಾನಕರ್ತರು ನ್ಯಾಯಾಂಗದಲ್ಲಿ ಇರಿಸಿದ ಭರವಸೆ ವ್ಯರ್ಥವಾಗಿಲ್ಲ ಅಂತ ನಿಶ್ಚಿತವಾಗಿ ಹೇಳಬಹುದು. ಬೇರೆ ಬೇರೆ ರಾಜ್ಯಾಂಗಗಳ ಅಧಿಕಾರ ಪರಿಧಿಗಳು ಆಗಿಂದಾಗ ಪರಾಮರ್ಶನೆಗೆ ಒಳಪಟ್ಟು ದೃಢಗೊಳ್ಳುವುದು ಜೀವಂತ ಸಮಾಜದ ಲಕ್ಷಣ. ಜುಡಿಷಿಯಲ್, ಲೆಜಿಸ್ಲೇಚರಿ, ಎಕ್ಸಿಕ್ಯೂಟಿವ್ ಇದರ ಈ ಸಂಘರ್ಷದ ಬಗ್ಗೆ ಅವರು ಹೇಳಿದರು. ಹೇಗೆ ಈ ಅಧಿಕಾರ ಪರಿಧಿಗಳ ವಿಮರ್ಶೆ ಆಗಿಂದಾಗ ಆಗಲೇಬೇಕಾಗತ್ತೆ ಅಂತ ಹೇಳಿದರು. ಈ ಪ್ರಕ್ರಿಯೆ ನಮ್ಮಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನು ಕೂಡ ಅವರು ಸೂಚ್ಯ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಉಪಕರಿಸಿದ್ದಾರೆ. ಅವರಿಗೆ ಅತ್ಯಂತ ಬೋಧಕವಾದ ಮಂಡನೆಗೋಸ್ಕರ ಇಂಡಿಯನ್ ಲಿಬರಲ್ ಗ್ರೂಪ್ ಬೆಂಗಳೂರು ಘಟಕದ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.